ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೈಭವ್ ಸ್ಟೋರ್ಸ್. ನಿಮ್ಮ ನೆಚ್ಚಿನ ಎಲ್ಲ ಉತ್ತಮ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳಿಗಾಗಿ ಇಂದೇ ಭೇಟಿ ಕೊಡಿ ವೈಭವ್ ಸ್ಟೋರ್ಸ್, ನಗರಪೇಟೆ, ಬೆಂಗಳೂರು. ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ನೋಡ್ತಾ ಇದ್ದೀರಾ ಇದು NKR TV ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆದೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ದೀಪಾವಳಿ ಹಬ್ಬ ಜೋರಾಗಿ ಮುಗಿಸಿ ಬಂದಿದ್ದೀವಿ ನಾವು. ಆದ್ರೆ ಇಂದಿಗೂ ಕೂಡ ಹಬ್ಬ ಮುಗಿದಿಲ್ಲ, ಮುಂದುವರಿತಾ ಇದೆ. ಏನು ಎತ್ತ ಗುರುಗಳೇ ಹೇಳಲಿದ್ದಾರೆ. ಮೊದಲಿಗೆ ಪಂಚಾಂಗ ಶ್ರವಣ ಮಾಡೋಣ ಗುರುಗಳೇ. ಓಂ ಯಮಾಯ ಧರ್ಮರಾಜಾಯ ಮೃತ್ಯುವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಯಾರ್ಯಾರು ಈ ಒಂದು ಅಕ್ಟೋಬರ್ ತಿಂಗಳ 23ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ನಿಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಉಂಟಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಅವನಿಗೆ ಸಲ್ಲಿಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆಗೆ, ಆನಂತರ ಗ್ರಹಗತಿಗಳ ಕಡೆಗೆ ಗಮನವನ್ನು ಕೊಡೋಣ. ಆರಂಭಿಕವಾಗಿ ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರತ್ ಋತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಬಿದಿಗೆಯ ದಿನ. ಇವತ್ತು ಯಾವ ವಾರ ಅಂತ ನಿಮಗೆ ಗೊತ್ತಲ್ಲ, ಗುರುವಾರ. ಇವತ್ತು ವಿಶೇಷವಾಗಿ ಇರ್ತಕ್ಕಂತಹ ಸ್ಥಿತಿಗತಿಗಳನ್ನು ನೋಡೋದಾದರೆ ಬಿದಿಗೆ ಗುರುವಾರ, ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಚಂದ್ರನ ಒಂದು ಚಲನೆ ಅಂತಕ್ಕಂಥದ್ದು ಉಂಟು. ಆಯುಷ್ಮಾನ್ ಅನ್ನುವಂತಹ ಒಂದು ಯೋಗ ಇದೆ, ಜೊತೆಯಲ್ಲಿ ಬಾಲವ ಅನ್ನುವಂತಹ ಕಾರಣ ಇರತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗದ ಸ್ಥಿತಿ. ಆದರೆ ಗ್ರಹಗತಿಯನ್ನು ನೋಡಿದಾಗ ಮೇಷ, ವೃಷಭ, ಮಿಥುನ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು ಶುಕ್ರ. ಹಾಗೆ ತುಲಾ ರಾಶಿಯಲ್ಲಿ ರವಿ, ಚಂದ್ರ, ಮಂಗಳ, ಬುಧ 4 ಗ್ರಹಗಳು ಅಲ್ಲಿಯೇ ಇದ್ದಾರೆ. ಇವತ್ತು ರಾತ್ರಿ ಅರ್ಧರಾತ್ರಿ ಆಗುವಷ್ಟೊತ್ತಲ್ಲಿ ಚಂದ್ರ ಆ ತುಲಾ ರಾಶಿಯನ್ನು ಬಿಟ್ಟು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ. ವೃಶ್ಚಿಕ, ಧನು, ಮಕರ ಈ 3 ರಾಶಿಗಳಲ್ಲಿ ಅಷ್ಟೊತ್ತು ತನಕ ಯಾವುದೇ ಗ್ರಹ ಸಂಚಾರ ಇರೋದಿಲ್ಲ. ಆ ನಂತರದಲ್ಲಿ ಕುಂಭರಾಶಿಯಲ್ಲಿ ಈಗಾಗಲೇ ರಾಹು ಇದ್ದಾನೆ, ನಿಮಗೆಲ್ಲ ಗೊತ್ತು. ರಾಹುವಿನ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತೆ. ಹಾಗೆ ಮೀನ ರಾಶಿಯಲ್ಲಿ ಶನೈಶ್ಚರ್ಯ ಇರ್ತಕ್ಕಂಥದ್ದು ಇದು ಇವತ್ತಿನ ಗ್ರಹ ಸ್ಥಿತಿಯಾದರೆ, ಇವತ್ತೊಂದು ಬಹಳ ವಿಶೇಷವಾಗಿರತಕ್ಕಂಥ ದಿನ ಯಮ ಬಿದಿಗೆ ಅಥವಾ ಯಮದ್ವಿತೀಯ ಅಂತಕ್ಕಂಥದ್ರ ಆಚರಣೆ ಇವತ್ತು ಇದೆ. ಇದು ಇವತ್ತಿನ ಪಂಚಾಂಗ, ಗ್ರಹಸ್ಥಿತಿ ಮತ್ತು ದಿನ ವಿಶೇಷ. ಗುರುಗಳು ಇವತ್ತು ಬಹಳ ವಿಶೇಷವಾಗಿ ಯಮ ಬಿದಿಗೆ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಯಮ ಬಿದಿಗೆ ಅಂದ್ರೆ ಏನು, ಮನೇಲಿ ಏನ್ ಮಾಡಬೇಕು, ಹೀಗೆ ಮಾಡೋದ್ರಿಂದ ಏನು ಪ್ರತಿಫಲ, ಎಲ್ಲವನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ದಿನ ಭವಿಷ್ಯ ವಿಭಾಗ ಪ್ರಾರಂಭಿಸೋಣ. ಗುರುಗಳೇ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. 4ನೇ ರಾಶಿಯಲ್ಲಿ ಗುರು ಮತ್ತು 7ನೇ ರಾಶಿಯಲ್ಲಿ ಚತುರ್ಗ್ರಹ ಯೋಗ. ಇದನ್ನು ಕೇಂದ್ರ ಸ್ಥಾನ ಅಂತ ನಾವು ಹೇಳ್ತೇವೆ. ಕೇಂದ್ರ ಸ್ಥಾನಗಳಲ್ಲಿ ಶುಭ ಯೋಗ ಅಂತಕ್ಕಂಥದ್ದು ಇದ್ದಾಗ ಮನೆಯ ವಾತಾವರಣದಲ್ಲಿ ಸಾಕಷ್ಟು ಒಂದು ಪಾಸಿಟಿವ್ ಪರಿಸ್ಥಿತಿ ಅಂತಕ್ಕಂಥದ್ದು ಇರುತ್ತೆ. ಅರ್ಥಾತ್ ಮನೆಯ ಒಳಗಡೆ ವಾತಾವರಣ ತುಂಬ ಸಮಾಧಾನಕರವಾಗಿರುತ್ತೆ. ವ್ಯಾಪಾರಿಗಳಿಗೆ ಕೂಡ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಇನ್ನು 5ನೇ ರಾಶಿಯಲ್ಲಿ ಕೇತು ಇರೋದರಿಂದ ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ಆಸಕ್ತಿ ಅಂತಕ್ಕಂಥದ್ದು ಇರುವಂತೆ ಗೋಚರಿಸ್ತದೆ. ಎಲ್ಲ ವಿಭಾಗದಲ್ಲೂ ಕೂಡ ಮೇಷರಾಶಿಯವರ ಒಟ್ಟಾರೆ ಇವತ್ತಿನ ದಿನ ಚೆನ್ನಾಗಿದೆ. ಆದರೆ 6 ಮತ್ತು 12ನೇ ರಾಶಿಯಲ್ಲಿರ್ತಕ್ಕಂತಹ ನೀಚ ಶುಕ್ರ ಮತ್ತು ಶನೈಶ್ಚರ ಪರಸ್ಪರ ದೃಷ್ಟಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ವಾಹನಗಳಲ್ಲಿ ಸಂಚಾರ ಮಾಡುವಾಗ, ಅದರಲ್ಲೂ ವಿಶೇಷವಾಗಿ ನೀರಿನ ಹತ್ತಿರ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನೀರು ಚೆಲ್ಲಿರ್ತಕ್ಕಂಥ ಜಾಗ, ಕೆಸರು ಇತ್ಯಾದಿ ಜಾಗಗಳಲ್ಲಿ, ಎತ್ತರವಾದ ಪ್ರದೇಶಗಳಲ್ಲಿ, ಜಲಾಶಯಗಳ ಸಮೀಪಗಳಲ್ಲಿ, ಗದ್ದೆ ಬದು ಇತ್ಯಾದಿ ಜಾಗಗಳಲ್ಲಿ ವಾಹನದಲ್ಲಿ ಸಂಚಾರ ಮಾಡೋದಾದರೆ ಬಹಳಷ್ಟು ಎಚ್ಚರಿಕೆ ಬೇಕು. ಪತನ ಶಂಕಯ
ಅಂದರೆ ಬೀಳುವಂತಹ ಸಾಧ್ಯತೆಗಳನ್ನು ಸೂಚಿಸುತ್ತೆ. ಮತ್ತು ಅಗ್ನಿತತ್ವ ರಾಶಿ ಆಗಿರ್ತಕ್ಕಂಥದ್ದು ಮೇಷ, ಜೊತೆಯಲ್ಲೇ ಅದಕ್ಕೆ ರವಿ ಮತ್ತು ಮಂಗಳ 2 ಅಗ್ನಿತತ್ವ ರಾಶಿ ಗ್ರಹಗಳ ದೃಷ್ಟಿ ಇರೋದರಿಂದ ಬಿಸಿಯಾಗಿರ್ತಕ್ಕಂಥ ವಸ್ತುಗಳಿಂದಾಗಿ ಶರೀರದ ಕಾಲು, ಮೀನಖಂಡ, ಹಿಮ್ಮಡಿ ಭಾಗದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಸುಡುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಹೆಚ್ಚು ಎಚ್ಚರಿಕೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಮೇಷರಾಶಿಯವರಿಗೆ ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಳಿ ಮತ್ತು ರಕ್ಷಣೆಗೋಸ್ಕರ ದುರ್ಗಾದೇವಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನವಾಗಿರುತ್ತದೆ. ಯಾಕೆ ಅಂತಂದರೆ ರಾಶಾಧಿಪತಿ ಪಂಚಮದಲ್ಲಿ ನೀಚನಾಗಿರೋದ್ರಿಂದ ಸತ್ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ. ಶನೈಶ್ಚರನ ದೃಷ್ಟಿ ಇರೋದರಿಂದ ದುಷ್ಟರ ಸಹವಾಸ ಮಾಡ್ತಕ್ಕಂಥ ಸಾಧ್ಯತೆಗಳು ಕಾಣಿಸುತ್ತೆ. ಆದಷ್ಟು ಎಚ್ಚರಿಕೆ ವಹಿಸ್ಕೊಳ್ಳಿ. 3ನೇ ರಾಶಿಯಲ್ಲಿ ಗುರು ಇರೋದರಿಂದ ಹಿರಿಯರ ಮಾತುಗಳಿಗೆ ಅಷ್ಟು ಗಮನ ಕೊಡದಂತಹ ಒಂದು ಸ್ವಭಾವ ಕೂಡ ಬರುವಂಥದ್ದು ಕಾಣಿಸುತ್ತೆ. 4ನೇ ರಾಶಿಯಲ್ಲಿ ಕೇತು ಮತ್ತು 10ನೇ ರಾಶಿಯಲ್ಲಿ ರಾಹು ಇರೋದರಿಂದ ಕಾರ್ಯಗಳಲ್ಲಿ ಅಷ್ಟು ಆಸಕ್ತಿ ಕಾಣಿಸೋದಿಲ್ಲ. ಸ್ವಲ್ಪ ಮಟ್ಟಿಗೆ ಮೈಗಳತನ, ಸೋಮಾರಿತನ, ಆಲಸ್ಯ ಇತ್ಯಾದಿಗಳು ಕೂಡ ಗೋಚರಿಸ್ತವೆ. ಆಲಸ್ಯ ಅನ್ನೋದು ಬಹಳ ದೊಡ್ಡ ಶತ್ರು ಮತ್ತು ಅದು ನಮ್ಮ ಅಭಿವೃದ್ಧಿಗೆ ಕಂಟಕಪ್ರಾಯವಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಹೆಚ್ಚು ಎಚ್ಚರಿಕೆ ಬೇಕು. ಆಂಜನೇಯನ ಆರಾಧನೆಯನ್ನು ಮಾಡಿದ ಪಕ್ಷದಲ್ಲಿ ಸಾಕಷ್ಟು ನಿರ್ಭಯತ್ವ, ಅರೋಗತ, ಅಜಾಡ್ಯವನ್ನು ಆತ ಅನುಗ್ರಹಿಸ್ತಾನೆ. ಜಾಡ್ಯ ಅಂದರೆ ಸೋಮಾರಿತನ, ಅಜಾಡ್ಯ ಅಂತಂದರೆ ಚುರುಕುತನ. ಪುಟವಾಗಿ ನಾವು ಕೆಲಸಗಳನ್ನು ನಾವು ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅನುಗ್ರಹ ಅಂತಕ್ಕಂಥದ್ದಾಗ್ತದೆ. ಆಂಜನೇಯನ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಪಂಚಮದಲ್ಲಿ ಚತುರ್ಗ್ರಹ ಯೋಗ ಅಂತಕ್ಕಂಥದ್ದಿದೆ. ಲಾಭಕ್ಕೆ ದೃಷ್ಟಿ ಒಳ್ಳೆಯ ಒಂದು ಯೋಗ. ಅದು ಗುರುವಿನ ಪೂರ್ಣವಾಗಿರತಕ್ಕಂಥ ಬಲ ಕೂಡ ಇದೆ. ಧನಾಧಿಪತಿ ಪಂಚಮದಿಂದ ಲಾಭಕ್ಕೆ ದೃಷ್ಟಿ. ವಿಶೇಷವಾಗಿ ತಾಯಿ ಅಥವಾ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯರಿಂದ ಬಳುವಳಿಯಾಗಿ ವಿಶೇಷವಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳು ದೊರಕಬಹುದು ಅಥವಾ ವಸ್ತ್ರಾದಿಗಳು ದೊರಕತಕ್ಕಂಥ ಸಾಧ್ಯತೆ ಕೂಡ ಇದೆ. ಕೆಲವರಿಗೆ ಸ್ವಲ್ಪ ಕಂಡೀಷನ್ ಉತ್ತಮವಾಗಿರ್ತಕ್ಕಂಥವರಿಗೆ ಬೆಳ್ಳಿ ಬಂಗಾರಗಳು ಕೂಡ ಉಡುಗೊರೆಯಾಗಿ ಲಭಿಸ್ತಕ್ಕಂಥ ಎಲ್ಲ ಅವಕಾಶಗಳು ಮುಕ್ತವಾಗಿ ಕಾಣಿಸುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಆಸಕ್ತಿ ಕಡಿಮೆ ಆಗ್ತಕ್ಕಂಥ ಲಕ್ಷಣ. ಕಾರಣ ಏನು ಅಂತಂದರೆ ದ್ವಿತೀಯಾಧಿಪತಿ ಪಂಚಮದಲ್ಲಿ ಅಸ್ತಸ್ಥಿತಿಯಲ್ಲಿರುವಂಥದ್ದು ಮತ್ತು ತೃತೀಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ನೀಚನಾಗಿರ್ತಕ್ಕಂಥದ್ದು ಎರಡೂ ಕೂಡ ಕಾರಣ ಆಗುತ್ತೆ. ಬುಧ ನಿಮ್ಮ ರಾಶ್ಯಾಧಿಪತಿಯು ಕೂಡ ಅಲ್ಲೇ ಇರೋದ್ರಿಂದ ಇದೆಲ್ಲದರ ಸಾಧ್ಯತೆ ಹೆಚ್ಚಾಗಿದೆ. ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು ವಿದ್ಯೆಯ ಮೇಲೆ. ಆದರೆ ನೆನ್ಪಿಟ್ಕೊಳ್ಳಿ, ವಿದ್ಯೆ ಜೀವನಕ್ಕೆ ಬುನಾದಿ, ಫೌಂಡೇಶನ್ ಇದ್ದ ಹಾಗೆ. ಯಾವಾಗ ನಾವು ವಿದ್ಯೆಯನ್ನು ಕಡೆಗಣಿಸ್ತೇವೆ, ತಾತ್ಸಾರ ಮಾಡ್ತೇವೆ, ಆವಾಗ ನಮ್ಮ ಭವಿಷ್ಯಕ್ಕೆ ಕೂಡ ಅದರಿಂದ ಸಂಚಕಾರ ಆಗಬಹುದು. ಇನ್ನು ಮುಂದಿನ ಕಾಲಘಟ್ಟ ಅಂತಕ್ಕಂಥದ್ದು ಕೇವಲ ವಿದ್ಯಾವಂತರ ಯುಗ. ಭಾರತದ ಜನಸಂಖ್ಯೆಯಲ್ಲೇ ಅತಿ ಹೆಚ್ಚು ಜನ ಯುವಕರೇ ಇರೋದರಿಂದ ವಿದ್ಯಾವಂತರ ಅನಿವಾರ್ಯತೆಯೂ ಕೂಡ ಉಂಟು ಮತ್ತು ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ವಿದ್ಯೆಯ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ವಿದ್ಯೆಯನ್ನು ತಾತ್ಸಾರ ಮಾಡಬೇಡಿ. ಸರಸ್ವತಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿಯ ಉದಯ ಆಗಿದೆ. ಇವತ್ತು ನೆನ್ನೆನೇ ರಾಶ್ಯಾಧಿಪತಿ ಉದಯ ಆಗಿದ್ದಾನೆ ರಾತ್ರಿ. ಹಾಗಾಗಿ ಚಿಂತೆ ಮಾಡ್ತಕ್ಕಂಥದ್ದೇನೂ ಇಲ್ಲ. ಕೆಲಸ ಕಾರ್ಯಗಳನ್ನು ನಿರ್ಭಯದಿಂದ ನಡೆಸ್ಕೊಂಡು ಹೋಗಿ. ಧನಸ್ಥಾನದಲ್ಲಿ ಕೇತು ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಅಭಿವೃದ್ಧಿಗೋಸ್ಕರವಾಗಿ ನೀವು ಗಣಪತಿಯನ್ನು ಆರಾಧನೆ ಮಾಡಬೇಕಾಗಿ ಬರುತ್ತೆ. ವಲ್ಲಭ ಗಣಪತಿ ಅಂತಕ್ಕಂಥ ಒಂದು ಗಣಪತಿಯ ಸ್ವರೂಪ ಇದೆ. ಆ ವಲ್ಲಭ ಗಣಪತಿಯ ಸ್ವರೂಪವನ್ನು ಉಪಾಸನೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಅಷ್ಟಮ ರಾಶಿಯಲ್ಲಿ ರಾಹು ಇರೋದರಿಂದ ದುಡ್ಡಿನ ವಿಷಯಕ್ಕೆ ಸಂಬಂಧಪಟ್ಟು ಅಥವಾ ಕುಟುಂಬದ ವಿಷಯಕ್ಕೆ ಸಂಬಂಧಪಟ್ಟು, ಸಾಮರಸ್ಯದ ವಿಷಯಕ್ಕೆ ಸಂಬಂಧಪಟ್ಟು, ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ಕೆಲವು ವಿಚಾರಗಳಲ್ಲಿ ಪಾಪಾಚರಣೆ ಅಥವಾ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯತಕ್ಕಂತಹ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ನಿಮಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಕೆಲವು ದುಷ್ಟರಿಂದ, ಸ್ಯಾಡಿಸ್ಟ್ ಅಂತ ಹೇಳ್ತಾರಲ್ಲ, ವಿಘ್ನ ಸಂತೋಷಿಗಳು ಅಂತ ಹೇಳ್ತಾರೆ ಅವರನ್ನು ಸಂಸ್ಕೃತದಲ್ಲಿ, ಅಂಥವರಿಂದ ಕೂಡ ತೊಂದರೆಗಳು ಆಗಬಹುದು. ಹಾಗಾಗಿ ಯಾರ ಮಾತನ್ನು ಎಷ್ಟು ನಂಬಬೇಕು, ಯಾರ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು ಅನ್ನುವಂಥ ವಿವೇಕವನ್ನು ಇಟ್ಕೊಳ್ಳಿ. ವಿವೇಕವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ವಿಚಾರದಲ್ಲಿ ಶಿವನ ಉಪಾಸನೆ ಬೇಕು. ಜ್ಞಾನಪ್ರದಾಯಕ ಶಿವ. ಹಾಗಾಗಿ ಶಿವನ ಉಪಾಸನೆಯನ್ನು ಮಾಡ್ತಾ ಬಂದಲ್ಲಿ ಸಾಕಷ್ಟು ಬುದ್ಧಿ ಅಂತಕ್ಕಂಥದ್ದು ಪ್ರಚೋದನೆ ಆಗ್ತದೆ. ಸದ್ಬುದ್ಧಿ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ತದೆ. ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಿಕೊಳ್ಳಿ. ಶ್ವೇತಾರ್ಕ ಪುಷ್ಪ, ಬಿಳಿಯ ಎಕ್ಕದ ಹೂವುಗಳಿಂದ ಶಿವನನ್ನು ಉಪಾಸನೆ ಮಾಡಿದರೆ, ಬಿಲ್ಲುಪತ್ರೆ ಅಥವಾ ತುಂಬೆ ಹೂವುಗಳಿಂದ ಕೂಡ ಶಿವನ ಅರ್ಚನೆ ಆರಾಧನೆಗಳನ್ನು ಮಾಡಿದರೆ, ಇದ್ಯಾವುದೂ ಸಿಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಎಳ್ಳಿನಿಂದ ಕೂಡ ಶಿವನ ಅರ್ಚನೆಯನ್ನು ಮಾಡಬಹುದು. ಯಾವುದಾದ್ರೂ ಒಂದು ರೀತಿಯಲ್ಲಿ ಶಿವನ ಅರ್ಚನೆಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡ್ಕೊಂಡು ಪಕ್ಷದಲ್ಲಿ ಸಾಕಷ್ಟು ಸಮಾಧಾನ ಮತ್ತು ಸಂತುಷ್ಟಿ ಸಿಗುವಂಥ ಅವಕಾಶ ಇರುತ್ತೆ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ.
ಗುರುವಾರ ಇವತ್ತಾಗಿರೋದ್ರಿಂದ ಗುರುಗಳೇ ಯಾವ ಗುರುಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ನಮ್ಮಲ್ಲಿ ಬಹಳ ದಿವಸಗಳಿಂದ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರಬಹುದು. ಯಾಕೆ ಅಂತಂದರೆ ಗುರುವಾರಗಳಲ್ಲಿ ಅನೇಕ ಗುರುಕ್ಷೇತ್ರಗಳಲ್ಲಿ ವರದಹಳ್ಳಿ ತಗೊಂಡ್ವಿ, ಮಂತ್ರಾಲಯ ತಗೊಂಡ್ವಿ, ಗೋಂದಾವಲಿ ತಗೊಂಡ್ವಿ, ಸಜ್ಜನಗಢ ತಗೊಂಡ್ವಿ, ಹೀಗೆ ಅನೇಕ ಗುರುವಾರಗಳನ್ನು ತಗೊಂಡಾಯಿತು ಬೇರೆ ಬೇರೆ ಗುರುಕ್ಷೇತ್ರಗಳನ್ನು. ಯಾಕೆ ಗುರೂಜಿಯವರು ಈ ಕ್ಷೇತ್ರಕ್ಕೆ ಇನ್ನೂ ಪ್ರವೇಶ ಮಾಡಿಸ್ಲಿಲ್ಲ ನಮ್ಮನ್ನು ಅಂತ ಯೋಚನೆ ಮಾಡ್ತಿರೋದು. ಯಾವುದೋ ತುಂಬ ಪಾಪ್ಯುಲರ್ ಕ್ಷೇತ್ರನೇ ಇರುತ್ತೆ ಅಲ್ವಾ? ಹಿನ್ನೆಲೆಗೆ ಹೋಗೋಣ, ಆಮೇಲೆ ಪಾಪ್ಯುಲರ್ ಕ್ಷೇತ್ರಕ್ಕೆ ವಿಚಾರಕ್ಕೆ ಬರೋಣ. ಇದೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ವಾ? ಪ್ರಯತ್ನ ಮಾಡೋಣ. ಒಂದು ಊರು, ಮಹಾರಾಷ್ಟ್ರದ ಹತ್ತಿರ ಒಂದು ಹಳ್ಳಿ, ಮಹಾರಾಷ್ಟ್ರದ ಒಳಗೇನೆ. ಆ ಹಳ್ಳಿಯಲ್ಲಿ ಅನೇಕ ಹುಡುಗರು ಒಂದು ದಿನ ಗೋಲಿ ಆಡ್ತಾ ಇದ್ದಾರೆ. ಗೋಲಿ ಆಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ಹುಡುಗ ತನ್ನ ಹತ್ರ ಇರತಕ್ಕಂಥ ಗೋಲಿಯಿಂದ ಎಲ್ಲರನ್ನು ಸೋಲಿಸಿ ಅಷ್ಟೂ ಗೋಲಿಗಳನ್ನು ಆತ ಗೆದ್ದು ಬಿಡ್ತಾನೆ. ಯಾರೋ ಅನಾಮಿಕ ಅಂತ ಇಟ್ಕೊಳ್ಳಿ, ಆಮೇಲೆ ಗೊತ್ತಾಗ್ತದೆಯಲ್ಲ ಬಹುನಾಮಿಕ ಅನ್ನೋದು. ಹಾಗಾಗಿ ಎಲ್ಲ ಹುಡುಗರು ಕೂಡ ಅವನನ್ನು ಅಟ್ಟಿಸ್ಕೊಂಬಂದ್ಬಿಡ್ತಾರೆ. ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಎಲ್ಲ ಗೋಲಿನ ಒಬ್ಬನೇ ಆಟ ಆಡಿ ಗೆದ್ಕೊಂಡ್ಬಿಡೋದು ಅಂದರೆ. ಆ ನಂತರ ಎಲ್ಲರೂ ಹೊಡೆದಾಟಕ್ಕೆ ನಿಂತರು ಅಂತ ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಬಂದು ಹಿರಿಯರೊಬ್ಬರು ಏನೋ ಅದು ಅಂತ ಕೇಳಿ ಎಲ್ಲ ಚೂರು ಹಿರಿಯರು ಜಗಳ ಆಡ್ತಾ ಇದ್ದ ಮಕ್ಕಳನ್ನು ಬಿಡಿಸ್ತಾರಲ್ಲ, ಹಾಗೆ ಬಿಡಿಸ್ಲಿಕ್ಕೆ ಬಂದಂಥವ್ರು ಏನೋ ಅದು ಅಂತ ಕೇಳಿದರೆ ಆವಾಗ ಹೀಗಾಯಿತು, ನಮ್ಮದೆಲ್ಲ ಗೋಲಿಗೆ ಎದ್ಕೊಂಬಿಟ್ಟ ಇವನು, ಒಂದೇ ಗೋಲಿಲೆ ಅಂತ ಹೇಳ್ಕೊಂಡು ಮಾಡಿದಾಗ ಏನೋ ತೋರಿಸೋ ನೀನು ಗೋಲಿನ ಅಂತ ಹೇಳಿದ್ರು. ಆತ ಗೋಲಿ ತೋರಿಸಿದ್ರು, ನೋಡೋಷ್ಟೊತ್ತಿಗೆ ಅದು ಸಾಲಿಗ್ರಾಮ ಆಗಿರುತ್ತೆ. ಗೋಲಿ ಅಂತ ತಗೊಂಡು ಆಟ ಆಡಿರ್ತಾನೆ. ಕೊಡೋ ಇಲ್ಲಿ ಅಂತ ಕಿತ್ಕೊಳ್ಳೋಕೆ ಹೋಗೋಷ್ಟೊತ್ತಿಗೆ ಬಾಯಲ್ಲಿ ಹಾಕಿ ನುಂಗ್ಬಿಡ್ತಾನೆ. ನುಂಗ್ಬಿಟ್ಟು ನಗ್ತಾನೆ. ಅದೇ ಹುಡುಗ ಆ ನಂತರದಲ್ಲಿ ಮಹಾನ್ ಸಂತನಾಗಿ, ದಾರ್ಶನಿಕನಾಗಿ, ಸಹಸ್ರಾರು ಜನರಿಗೆ ಅನುಗ್ರಹ ಮಾಡ್ತಕ್ಕಂಥ ಒಬ್ಬ ಪವಾಡ ಪುರುಷರಾಗಿ ಇವತ್ತು ಅಹಮದ್ನಗರ ಜಿಲ್ಲೆಯಲ್ಲಿ ಶಿರಡಿ ಅನ್ನುವಂಥ ಜಾಗದಲ್ಲಿ ನೆಲೆಯಾಗಿ ನಿಂತಿರ್ತಕ್ಕಂಥವ್ರು ಅಲ್ವಾ? ಮಹಾನ್ ಸಂತರು ಹೌದು, ಜಾತಿಯಿಂದ ಮುಸಲ್ಮಾನರು. ಆದರೆ ಸಂತರಿಗೆ, ಸಾಧಕರಿಗೆ, ಸಿದ್ಧ ಪುರುಷರಿಗೆ ಅಥವಾ ಜ್ಞಾನಿಗಳಿಗೆ ಜಾತಿ ಇಲ್ಲ. ಜಾತಿಯ ಸಂಕೋಲೆಯಿಂದ ಹೊರಗಡೆ ಅವ್ರು ಯಾವುದ್ರಲ್ಲೂ ಬಂಧಿತರಾಗಲ್ಲ. ಬಾಲೋನ್ಮತ್ತ ಪಿಶಾಚವತ್ತು ಬದುಕ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ದತ್ತಾತ್ರೇಯರ ವಿಚಾರದಲ್ಲಿ ಬರ್ತದೆ. ಹಾಗೆ ಅವಧೂತರು ಅವರು, ಸಂತರು ಮತ್ತು ಅವಧೂತರು. ಅನೇಕರು ಅವರನ್ನು ದೇವರು ಅಂತ ಕೂಡ ಪೂಜೆ ಮಾಡೋರಿದ್ದಾರೆ. ಅದರಲ್ಲಿ ಯಾವುದೇ ವಿರೋಧ ಇಲ್ಲ. ಕಾರಣ ಏನು ಅಂದರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಜ್ಞಾನೀತು ಆತ್ಮೈವ ಮೇ ಮತಂ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂಥ ಮಾತು. ಯಾರು ಜ್ಞಾನಿ ಇದ್ದಾನೆ, ಯಾರು ಸಿದ್ಧಪುರುಷ ಅಥವಾ ಪವಾಡ ಪುರುಷ ಮಹಾತ್ಮ ಅಂತಿದ್ದಾನೆ, ಅವನನ್ನು ನಾನು ಅಂತಲೇ ತಿಳ್ಕೊಳ್ಬೇಕು ನೀವು ಅಂತ ಹೇಳ್ತಾನೆ ಕೃಷ್ಣ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚಧ್ವಂ ಮಮ ತೇಜೋಂಶ ಸಂಭವಂ. ಯಾರು ವಿಶೇಷ ಶಕ್ತಿ ಸಂಪನ್ನರಾಗಿ ಕಾಣಿಸ್ತಾರೋ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಏನನ್ನೂ ಮಾಡುವ, ಏನನ್ನೂ ಮಾಡದೆ ಸುಮ್ಮನೆ ಇರಬಲ್ಲ, ಏನನ್ನೂ ಬೇಕಾದರೂ ಬದಲಿಸುವ, ಈ ಮೂರು ಸಾಮರ್ಥ್ಯ ಯಾರಿಗಿರ್ತದೆಯಲ್ಲ ಅವರನ್ನು ಭಗವಂತನ ಸ್ವರೂಪ ಅಂತ ತಿಳಿಯಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ವ್ಯವಸ್ಥೆ. ಹಾಗಾಗಿ ಆ ನಂತರದಲ್ಲಿ ಅವರು ಶಿರಡಿಯಲ್ಲಿ ನೆಲೆ ನಿಂತರು. ಅವರ ಭಕ್ತರು ಇವತ್ತು ಕೋಟಿಗಟ್ಟಲೆ ಜನ ಇದ್ದಾರೆ. ಎಲ್ಲರಿಗೂ ಅವರ ಮಹಾತ್ಮ ಚೆನ್ನಾಗಿ ಸಂತೋಷ. ನಾನು ಸಹ ಶಿರಡಿಗೆ ಹೋಗಿದ್ದೇನೆ, ಸಾಯಿಬಾಬಾ ದರ್ಶನ ಮಾಡಿದ್ದೇನೆ. ಆದರೆ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ನನ್ನ ಕೈಲಿದ್ದಿದ್ದು ಕೇವಲ 5 ನಿಮಿಷ. ನೇರ ಹೋಗಿದ್ದು, ಎಲ್ಲೂ ಕ್ಯೂ ಏನು ಮಾಡಬೇಕಾಗಿ ಬರಲಿಲ್ಲ. ಬಾಬಾ ಅವರಿಗೆ ಏನು ಅನ್ನಿಸ್ತೋ ಏನೋ ಸೀದಾ ಕರ್ಸ್ಕೊಂಡ್ರು, ಎದುರುಗಡೆ ನಿಲ್ಸ್ಕೊಂಡ್ಬಿಟ್ರು. ರಾತ್ರಿ 8, 8:30, 10 ಮಂಗಳಾರತಿ ಆಗ್ತಾ ಇದೆ. ಸೀದಾ ನೇರ, ಕ್ಯೂ ಇಲ್ಲ, ಏನೂ ಇಲ್ಲ. ಸೀದಾ ಹೋಗಿದ್ದು, ಎದುರುಗಡೆ ನಿಂತಿದ್ದೆ, ಮಂಗಳಾರತಿ ತೊಗೊಂಡೆ, ನೋಡಿದೆ ಹಿಂಗೊಂದು ಸರಿಯ ಮೇಲಿಂದ ಕೆಳಗಡೆ ವಿಗ್ರಹ ನೋಡಿದೆ, ದರ್ಶನ ಮಾಡಿದೆ. ವಿಗ್ರಹಕ್ಕೆ ಪ್ರಾಶಸ್ತ್ಯ ಇಲ್ಲ, ನಮ್ಮಲ್ಲಿರ್ತಕ್ಕಂಥದ್ದು ಕ್ಷೇತ್ರಕ್ಕೆ ಪ್ರಾಶಸ್ತ್ಯ. ಆ ಕ್ಷೇತ್ರದಲ್ಲಿ ಅವರು ಓಡಾಡಿದ್ದಾರೆ, ಅವರ ಒಂದು ಪ್ರತಿಬಿಂಬವಾಗಿ ಅಲ್ಲಿ ವಿಗ್ರಹವನ್ನು ಇಟ್ಟಿದ್ದಾರೆ. ಅದರಲ್ಲಿ ಏನು ಶಕ್ತಿ ಚೈತನ್ಯ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಸಾಯಿಬಾಬಾ ಅವರು ಸಿದ್ಧಪುರುಷರು, ಪವಾಡ ಪುರುಷರು, ಮಹಾತ್ಮರು, ಜ್ಞಾನಿಗಳು, ಇದೆಲ್ಲವೂ ಕೂಡ ಸತ್ಯ. ಇದರಲ್ಲಿ ಯಾವುದೇ ಸಂಶಯ ಯಾರಿಗೂ ಇಲ್ಲ. ಒಟ್ಟಾರೆ ಮೇಲೆ ಈ ಶಿರಡಿ ಕ್ಷೇತ್ರದಲ್ಲಿ ನೆಲೆ ನಿಂತು ಆ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಅವರ ಹತ್ಯಾ ಪ್ರಯತ್ನ ಕೂಡ ನಡೆದಿದೆ. ಆ ಕಾಲದಲ್ಲಿ ಅವರಿಗೆ ವಿಷ ಹಾಕಿದ್ದು ಕೂಡ ಉಂಟು. ಅವರನ್ನು ತಲೆಯನ್ನು ಒಡೆದು ಬಿಡ್ತೇನೆ ಅಂತ ಹೇಳಿ ದೊಣ್ಣೆಯಿಂದ ಹೊಡಿಲಿಕ್ಕೆ ಹೋಗಿದ್ದು ಉಂಟು. ಅವರ ಬಗ್ಗೆ ಸಾಕಷ್ಟು ಅಪಮಾನಗಳನ್ನು ಮಾಡಿದ್ದು ಉಂಟು. ಹಾಗಾಗಿ ಬಸವಣ್ಣನವರು ಒಂದು ವಚನ ನೆನಪಾಗತ್ತೆ,
ಏನು ಅಂತಂದರೆ ಲೋಕದಲ್ಲಿ ಸ್ತುತಿನಿಂದಗಳು ಬಂದೆಡೆ ಕ್ಷೋಭೆಗೊಳ್ಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರೆ ಬಸವಣ್ಣ. ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಯತ್ನಗಳು ನಡೆದರೂ ಅವರನ್ನೆಲ್ಲರನ್ನು ಕ್ಷಮಿಸಿದ್ದಷ್ಟೇ ಅಲ್ಲದೆ ಅವರನ್ನು ಕೂಡ ಮನಸ್ಸು ಪರಿವರ್ತನೆ ಮಾಡಿಕೊಂಡು ತನ್ನ ಕಡೆಗೆ ಅವರನ್ನು ತಾನು ಸೆಳ್ಕೊಂಡು ಅವರನ್ನು ಕೂಡ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಮಹಾತ್ಮೆ ಅವರಲ್ಲಿರ್ತಿತ್ತು ಸಾಧಕರಲ್ಲಿ. ನಾವು ಇತಿಹಾಸದಲ್ಲಿ ನೋಡ್ತೇವೆ, ಸಾಕಷ್ಟು ದೊಡ್ಡ ದೊಡ್ಡ ಡಕಾಯಿತರು, ಕೊಲೆಪಾತಕರು, ಮಹಾನ್ ಏನು ಹೇಳ್ಬೋದು ಕ್ರೂರಿಗಳಾಗಿದ್ದಂಥವರು ಕೂಡ ಕಾಲಕ್ರಮೇಣದಲ್ಲಿ ಮಹಾತ್ಮರ ಸನ್ನಿಧಾನಕ್ಕೆ ಹೋಗಿ ಮಹಾತ್ಮರ ಸಂಸರ್ಗದಿಂದ ಅವರು ತಾವು ಮಹಾನ್ ತಪಸ್ವಿಗಳಾಗಿದ್ದು ಸಾಕ್ಷಿಗೆ ಅಂಗುಲಿಮಾಲನ ಕಥೆ ಸಿಗ್ತದೆ ನಮಗೆ. ಆಯಿತಾ, ಬುದ್ಧನನ್ನು ಸಂಹಾರ ಮಾಡಬೇಕು ಹೇಳಿ ಬಂದು ಕೇವಲ ಅವನ ಬುದ್ಧನ ದೃಷ್ಟಿಪಾತದಿಂದ ಅಂಗುಲಿಮಾಲನಲ್ಲಿರ್ತಕ್ಕಂಥ ಕ್ರೂರತನ ಹೋಗಿ ಖಡ್ಗವನ್ನು ಬಿಸಾಡಿ ಬಂದು ಬುದ್ಧನ ಪಾದವನ್ನು ಹಿಡಿದ ಅಂತ ಬರ್ತದೆ. ಹೀಗೆ ಬೇಕಾದಷ್ಟು ಜನ ತಪಸ್ವಿಗಳ ಸಾಧಕರ ಹೆಸರುಗಳನ್ನು ನಾವು ಕೇಳ್ತೇವೆ ಇತಿಹಾಸದಲ್ಲಿ. ಹಾಗೇನೆ ಶಿರಡಿ ಸಾಯಿಬಾಬಾ ಅವರು ತಮ್ಮ ಜೀವಿತ ಕಾಲದಲ್ಲಿ ಬಂದಂತಹ ಅಜ್ಞಾನಿಗಳಿರಬಹುದು, ತಿಳುವಳಿಕೆ ಇರೋರು ಇರಬಹುದು, ಆಬಾಲ ವೃದ್ಧರಾಗಿ ಹೆಣ್ಣು ಮಕ್ಕಳಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಸಿದ್ಧರಲ್ಲಿ ಒಂದು ವಿಶೇಷತೆ ಏನಿರ್ತದೆ ಅಂತಂದರೆ ಅವರು ಲಿಂಗಭೇದ ಮಾಡಲ್ಲ, ಜಾತಿ ಭೇದ ಮಾಡಲ್ಲ, ವರ್ಣಭೇದ ಮಾಡಲ್ಲ, ವಯೋಭೇದ ಮಾಡಲ್ಲ, ಯಾವುದನ್ನು ಕೂಡ ಅವರು ಮಾಡೋಲ್ಲ. ಶ್ರೀಮಂತ ಬಡವ ಹೀಗೆ ಯಾವುದೂ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಂಡು ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಮ್ಮ ತಪಸ್ಸನ್ನು ಖರ್ಚು ಮಾಡ್ತಾರೆ, ವಿನಿಯೋಗಿಸ್ತಾರೆ. ಹೀಗೆ ಒಂದು ಮಹತ್ತರವಾಗಿರ್ತಕ್ಕಂಥ ಜೀವನವನ್ನು ನಡೆಸಿ ಆನಂತರ ಅವರ ಕಾಲದಲ್ಲೇ ಒಂದು ಧ್ವನಿಯನ್ನು ಹೊತ್ತಿಸ್ಕೊಂಡು ಕೂತಿದ್ರು ಅಂತ ಕೂಡ ಇವತ್ತಿಗೂ ಅದು ಅಲ್ಲಿ ಉರಿತಾ ಇದೆ ಅಂತಕ್ಕಂಥದ್ದು. ಹೀಗೆ ಎಲ್ಲ ರೀತಿಯ ಪವಾಡಗಳನ್ನು ಪ್ರಪಂಚಕ್ಕೆ ತೋರಿಸಿದ್ರು. ಇಲ್ಲೊಂದು ವಿಷಯ ನಾವು ಮರಿಬಾರ್ದು, ನಮ್ಮಲ್ಲಿ ಸಾಧಕರಲ್ಲಿ ಎರಡು ವಿಧ, ಒಂದು ಸಿದ್ಧರು ಮತ್ತೊಂದು ಪವಾಡ ಪುರುಷರು. ಪವಾಡ ಪುರುಷರು ಅಂದರೆ ಯಾರು ಅಂದರೆ ಪವಾಡ ಮಾಡೋದಕ್ಕಾಗಿಯೇ ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಅವ್ರ ಉದ್ದೇಶ ಕೇವಲ ಪವಾಡ ಮಾಡೋದು, ಜನರನ್ನು ರಂಜಿಸೋದು, ಅದರಿಂದಾಗಿ ತಮ್ಮ ಜೀವನ ನಡೆಸೋದು. ಇದು ಪವಾಡ ಅಥವಾ ಕಣ್ಕಟ್ಟು ಇತ್ಯಾದಿ ವಿದ್ಯೆಗಳು, ಇವೆಲ್ಲ ವಿದ್ಯೆ, ಇವೆಲ್ಲ ಸಾಧನೆಯೂ ಹೌದು. ಅವರೆಲ್ಲ ಪವಾಡ ಪುರುಷರು. ಅದರ ಉದ್ದೇಶ ಎರಡು, ಒಂದು ಜನರಂಜನೆ ಮನರಂಜನೆ ಒಂದು, ಎರಡನೇದು ಸ್ವಲ್ಪ ಮಟ್ಟಿನ ಜೇಬದಪ್ಪ ಮಾಡ್ಕೊಳ್ಳೋದು ಉದ್ದೇಶ ಆಗಿರ್ತದೆ. ಇದು ಕೆಲವು ಪವಾಡ ಪುರುಷರು. ಆದರೆ ಸಿದ್ಧರು ಅಂದರೆ ಏನು ಅಂತಂದರೆ ಅವರು ಪವಾಡ ಮಾಡೋದಿಲ್ಲ. ಅವರು ಕೇವಲ ತಮ್ಮ ತಪಸ್ಸನ್ನು ಬಳಸಿಕೊಂಡು ತಮ್ಮ ಸಾಧನೆಯನ್ನು ಬಳಸ್ಕೊಂಡು ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಕೆಲಸ ಮಾಡಿರ್ತಕ್ಕಂಥದ್ದು ಪವಾಡ ಆಗಿಬಿಡ್ತದೆ. ಪವಾಡವನ್ನು ಮಾಡೋದಲ್ಲ, ಅವರ ಪ್ರಯತ್ನಗಳು ಪ್ರಪಂಚಕ್ಕೆ ಪವಾಡದಂತೆ ಕಾಣಿಸುತ್ತೆ. ಕೃಷ್ಣ ಹೇಳ್ತಾನಲ್ಲ, ಮಹಾಭಾರತದಲ್ಲಿ ಕೃಷ್ಣ ಹೇಳೋದೊಂದು ಮಾತಿದೆ, ನಾನು ಪವಾಡ ಮಾಡೋದ್ರಿಂದಾಗಿ ಕೃಷ್ಣ ಆಗಿದ್ದಲ್ಲ, ಕೃಷ್ಣನಾಗಿರೋದ್ರಿಂದ ಪವಾಡಗಳು ನಡೀತವೆ ಅಂತ. ಹಾಗೆ ಪವಾಡ ಮಾಡಿದ್ದಕ್ಕಾಗಿ ಅವರು ಸಿದ್ಧರಾಗಿದ್ದಲ್ಲ, ಅವರು ಸಿದ್ಧ ಪುರುಷರಾಗಿದ್ದರಿಂದ ಅವರು ಮಾಡಿದ ಕೆಲಸಗಳು ಪವಾಡಗಳು ಆದವು. ಅಂತಹ ಮಹಾತ್ಮರಾಗಿರ್ತಕ್ಕಂಥ ಶಿರಡಿ ಸಾಯಿಬಾಬಾರವ್ರ ಬಗ್ಗೆ ನಾನೇನು ವಿಶೇಷ ಹೇಳೋದು ಬೇಡ, ನಮ್ಮ ಜನರು ಎಲ್ಲರಿಗೂ ಸಹ ಗೊತ್ತಿದೆ. ಎಲ್ಲರಿಗೂ ಅವರವರಿಗೆ ಅನುಭವಕ್ಕೆ ಕೂಡ ಬಂದಿರುತ್ತೆ. ಬಹುಶಃ ಗುರುಗಳೇ, ಅದೇನೇ ಕಷ್ಟ ಇರಲಿ, ಸಾಯಿಬಾಬಾ ಸಚ್ಚರಿತೆಯ ಪಾರಾಯಣ ಮಾಡಿದವ್ರಿಗೆ ಆಗಿರುವಂತಹ ಪವಾಡಗಳಿದೆಯಲ್ಲ, ಅಂದ್ರೆ ಬಾಬಾ ದೈಹಿಕವಾಗಿ ಆಗ್ಲಿದ್ರು ಕೂಡ ಈಗಲೂ ಎಷ್ಟು ಜಾಗೃತ ಅನ್ನೋ ಒಂದು ವಿಚಾರಕ್ಕೆ ಬಹಳಷ್ಟು ಜನರಿಗೆ ಅವ್ರದ್ದೇ ಆದ ಸ್ತರದಲ್ಲಿ ಅನುಭವಗಳಾಗಿರುತ್ತೆ. ಆ ಅನುಭವ ಬಂದಿರೋರಿಗೆ ಮಾತ್ರ ಅನುಭವಿಸಿ ಅದು ಕಣ್ ತುಂಬಿಕೊಳ್ಬಹುದು ಅನ್ಸುತ್ತೆ. ಗುರುಗಳು ಹೇಳುವಾಗ ಇಂತಹ ವಿಶೇಷವಾದ ಪುಣ್ಯ ಪುರುಷನಿಗೆ ಜನ್ಮ ಕೊಟ್ಟಿದೆ ನಮ್ಮ ದೇಶ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ. ಗುರುಗಳೇ, ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಇವತ್ತು ನಾವು ಏನು ಯಮಬಿದಿಗೆ ಅಂತ ಹೇಳಿದ್ವಿ ಅದ್ರ ಬಗ್ಗೆ ತಿಳಿಸಿ ಗುರುಗಳೇ. ಯಮಬಿದಿಗೆಯ ಬಗ್ಗೆ ನೋಡೋಣ. ಒಂದು ಇದಕ್ಕೆ ಪೌರಾಣಿಕವಾಗಿರ್ತಕ್ಕಂಥ ಒಂದು ಕಥೆ ಇದೆ. ನಾವಿದನ್ನು ಅಗ್ನಿ ಪುರಾಣದಲ್ಲಿ ನೋಡ್ತೇವೆ. ಯಮಬಿದಿಗೆ ಆಚರಣೆ ಬಗ್ಗೆ ಏನು ಹೇಳ್ತದೆ ಅಗ್ನಿ ಪುರಾಣ ಅಂತಂದರೆ, ಯಮ ಮತ್ತು ಯಮುನೆ ಇವರಿಬ್ಬರೂ ಕೂಡ ಸಂಜ್ಞಾದೇವಿ ಅಥವಾ ಸುವರ್ಚಲಾದೇವಿ ಎನ್ನುವಂತಹ ಸೂರ್ಯನ ಪತ್ನಿಯ ಮಕ್ಕಳು. ಆನಂತರ ಅವಳು ಛಾಯೆಯನ್ನು ಸೃಷ್ಟಿ ಮಾಡಿಬಿಟ್ಟು ವಿಶ್ವಕರ್ಮಾಚಾರ್ಯರ ಮನೆಗೆ ಹೋದ್ಲು. ಆ ಛಾಯೆಗೆ ಶನಿ ಮತ್ತು ತಪತಿ ಎನ್ನುವಂಥ ಎರಡು ಮಕ್ಕಳು ಜನ್ಮಿಸಿದರು ಅಂತ ಕೂಡ ಕಥೆ ಇದೆ. ಇದೆಲ್ಲದರ ಮಧ್ಯದಲ್ಲಿ ತುಂಬ ದೊಡ್ಡದಾಗಿದೆ ಕಥೆ, ಆದಷ್ಟು ಅದನ್ನ ಚಿಕ್ಕದಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಯಮನನ್ನು ನಿಯಾಮಕನನ್ನಾಗಿ
ಅಂದರೆ ಪ್ರೇತ ನಿಯಾಮಕ ಅಂತಕ್ಕಂಥ ರೀತಿಯಲ್ಲಿ. ಪ್ರೇತ ನಿಯಾಮಕ ಅಂತಂದರೆ ಪ್ರಾಣ ಬಿಟ್ಟು ಜೀವಿತವನ್ನು ಮುಗಿಸಿಕೊಂಡು ಯಮನ ಆಸ್ಥಾನಕ್ಕೆ ಹೋಗ್ತಕ್ಕಂತಹ ಅಥವಾ ಧರ್ಮಪುರುಷನ ಧರ್ಮಸಿಂಹಾಸನದ ಮುಂದೆ ಹೋಗ್ತಕ್ಕಂತಹ ಜೀವಗಳಿಗೆ ಅವುಗಳ ಪಾಪಪುಣ್ಯಾನುಸಾರವಾಗಿ ಸ್ವರ್ಗವನ್ನು ನರಕವನ್ನು ಅವರ ಯಾತನಾ ಶರೀರಕ್ಕೆ ಅಥವಾ ಸೂಕ್ಷ್ಮ ಶರೀರಕ್ಕೆ ಆ ಒಂದು ತೀರ್ಪನ್ನು ಕೊಟ್ಟು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಯಮನಿಗೆ ಅರ್ಪಿಸಿದರು ಅಥವಾ ಯಮನಿಗೆ ಆ ಒಂದು ಜವಾಬ್ದಾರಿಯನ್ನು ಶಿವ ಕೊಡ್ತಾನೆ. ಇದೆಲ್ಲ ಅಗ್ನಿಪುರಾಣದಲ್ಲಿ ಇರ್ತಕ್ಕಂಥ ಕಥೆ ಹೇಳ್ತಾ ಇದ್ದೀನಿ ನಾನು. ಈ ಕಾರ್ಯಬಾಹುಳ್ಯ ಯಮದೇವರಿಗೆ ಬಹಳ ಆಗ್ಬಿಡ್ತು. ಸಹಸ್ರಾರು ಜನ ಸಾಯೋರು, ಅದನ್ನೆಲ್ಲ ನಿಯಮನ ಮಾಡಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು, ಅದನ್ನೆಲ್ಲ ನಿರ್ವಹಣೆ ಮಾಡಬೇಕು. ಹೀಗೆ ಈ ಕೆಲಸ ಕಾರ್ಯದ ಮಧ್ಯದಲ್ಲಿ ಬಹಳ ಕಾಲ ಕಳೆದೋಯ್ತು. ಈ ನಂತರದಲ್ಲಿ ಏನಾಯಿತು, ಆಕಸ್ಮಿಕವಾಗಿ ಕೃಷ್ಣಾವತಾರದ ನಂತರದಲ್ಲಿ ಕೃಷ್ಣ ಕುರುಕ್ಷೇತ್ರದ ಮಹಾಸಂಗ್ರಾಮವನ್ನು ಮಾಡಿ ಅದರಿಂದ ಸಹಸ್ರಾರಲ್ಲ, ಲಕ್ಷಗಟ್ಟಲೆನೋ ಅಲ್ಲ, ಕೋಟಿಗಟ್ಟಲೆ ಜನ, ಸುಮಾರು ಒಂದು ಅಂದಾಜಿನ ಪ್ರಕಾರ 5 ಕೋಟಿ ಜನ ಸತ್ತೋದ್ರು ಅಂತ ಬರ್ತದೆ. ಇದಾದ ನಂತರದಲ್ಲಿ ಸ್ವಲ್ಪ ದಿನ ಯಮಧರ್ಮನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಅವಕಾಶ ಸಿಕ್ತಂತೆ. ಅವನೇನು ಮಾಡ್ತಾನೆ ಅಂತಂದರೆ, ಬಹಳ ಕಾಲ ಆಗೋಯ್ತು, ತಂಗಿಯ ಮನೆಗೆ ಹೋಗಲಿಲ್ಲ ಅಂಥೇಳಿ ಯಮುನಾದೇವಿಯ ಮನೆಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಯಮುನಾದೇವಿಗೆ ಬಹಳ ಸಂತೋಷವಾಗಿ ಯಮನನ್ನು ಕೂರಿಸಿ, ಎತ್ತರವಾದ ಆಸನದಲ್ಲಿ ಕೂರಿಸಿ, ಅಣ್ಣ ಎಷ್ಟಂದರು ಅವನ ಪಾದ ತೊಳೆದು ಅವನಿಗೆ ಗಾಳಿ ಹಾಕಿ ಒಳ್ಳೆಯ ಒಂದು ಶ್ರೀಗಂಧ ಚಂದನದ ತಿಲಕವನ್ನು ಇಟ್ಟು ಅವನಿಗೆ ಆರೈಕೆ ಮಾಡಿದ್ದು ಸಾಲದು ಅಂಥೇಳಿ ಷಡ್ರಸೋಪೇತವಾಗಿರ್ತಕ್ಕಂಥ ಅಮೃತ ಸಮಾನವಾದಂತಹ ಆಹಾರವನ್ನು ಬಡಿಸಿದಳು ಮತ್ತು ಅವನಿಗೆ ಆರತಿಯನ್ನು ಮಾಡಿದಳು. ಮತ್ತು ದಕ್ಷಿಣ ದಿಕ್ಕಿನಲ್ಲಿ, ಯಮನ ದಿಕ್ಕು ದಕ್ಷಿಣ, ಹಾಗಾಗಿ ದಕ್ಷಿಣ ದಿಕ್ಕಿನಲ್ಲಿ ಪಶ್ಚಿಮಾಭಿಮುಖವಾಗಿ ಹಣತೆಯನ್ನು ಉಪ್ಪಿನ ರಾಶಿಯ ಮೇಲೆ ಇಟ್ಟು ಪರಮೇಶ್ವರನನ್ನು ಸ್ತುತಿಸಿದಳು ಅಂತ ಬರುತ್ತೆ. ಇದನ್ನು ನೋಡಿದ ಯಮನಿಗೆ ಬಹಳ ಸಂತೋಷ ಆಯ್ತಂತೆ. ಯಮ ಹೇಳಿದ್ನಂತೆ ಆಗ, ಏನು, ಯಾವ ಈ ಕಲಿಯುಗದಲ್ಲಿ ಮುಂದೆ ಯಾವ ಹೆಣ್ಣು ಮಗಳು ಈ ಒಂದು ವ್ಯವಸ್ಥೆಯನ್ನು ದೀಪಾವಳಿಯ ಮರುದಿವಸ, ಬಿದಿಗೆಯ ದಿವಸ ಆ ಒಂದು ಕೆಲಸವನ್ನು ಯಮುನಾದೇವಿ ಮಾಡಿದ್ಲು ಅಂತ ಬರುತ್ತೆ. ಹಾಗಾಗಿ ಯಮ ಅವಳಿಗೆ ಒಂದು ಆಶ್ವಾಸನೆ ಕೊಡ್ತಾನೆ, ಏನಂತಂದರೆ, ಯಾವ ಹೆಣ್ಣು ಮಗಳು ದೀಪಾವಳಿಯ ಈ ಒಂದು ಬಿದಿಗೆಯ ದಿವಸ ತನ್ನ ಒಡಹುಟ್ಟಿದ ಅಣ್ಣತಮ್ಮಂದಿರನ್ನು ಅಥವಾ ತಮ್ಮಂದಿರ ಸಮಾನರಾಗಿರ್ತಕ್ಕಂಥವರನ್ನು ಕರೆಸಿ ಅವರಿಗೆ ಒಂದು ಉತ್ತಮವಾದ ಆಸನವನ್ನು ಕೊಟ್ಟು ಉತ್ತರಾಭಿಮುಖವಾಗಿ ಅವರನ್ನು ಕೂರಿಸಿ ಅವರಿಗೆ ಇಷ್ಟವಾಗ್ತಕ್ಕಂಥ ಉತ್ತಮವಾದಂಥ ಆಹಾರವನ್ನು ಸಿದ್ಧಪಡಿಸಿ ರುಚಿಯಾಗಿ ಮಾಡಿ ಅವರಿಗೆ ಸಂತೋಷವಾಗುವಷ್ಟು ಅವರಿಗೆ ತಿನ್ನಿಸಿ, ಅದಕ್ಕಿಂತ ಮೊದಲು ತಿಲಕ ಇಟ್ಟು ಉಡುಗೊರೆ ಕೊಟ್ಟು ಆರತಿ ಮಾಡಿ, ಆ ನಂತರದಲ್ಲಿ ಆರತಿ ಮಾಡಿರ್ತಕ್ಕಂತಹ ಆ ದೀಪದ ಆ ಜ್ವಾಲೆ ಏನಿರ್ತದೆ ಅದನ್ನೇ ಬಳಸಿ ಮನೆಯ ಹೊರಭಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಸ್ವಲ್ಪ ಉಪ್ಪನ್ನಿಟ್ಟು, ಉಪ್ಪಿನ ಮೇಲೆ ಕಪ್ಪು ಬಣ್ಣದ ಹಣತೆಯನ್ನಿಟ್ಟು ಈ ಆರತಿ ಮಾಡಿರ್ತಕ್ಕಂಥ ಬತ್ತಿಗಳನ್ನೆಲ್ಲ ಅಲ್ಲಿಟ್ಟು, ಕರ್ಪೂರ ಹಚ್ಚಿ ಆರತಿ ಮಾಡೋದಲ್ಲ ಅನ್ನೋದು ಇಲ್ಲೇ ಅರ್ಥ ಮಾಡ್ಕೋಬೇಕು. ಬತ್ತಿಗಳನ್ನು ಹಚ್ಚಿ ಆರತಿ ಮಾಡಿರ್ತಾರೆ. ಆ ನಂತರದಲ್ಲಿ ಹರಳೆಣ್ಣೆಯನ್ನು ಹಾಕಿ, ನೆನಪಿಟ್ಕೊಳ್ಳಿ, ಹರಳೆಣ್ಣೆಯನ್ನು ಹೇಳುತ್ತದೆ ಅದು. ಸಿಕ್ಕದೇ ಇದ್ದ ಪಕ್ಷದಲ್ಲಿ ಎಳ್ಳೆಣ್ಣೆ ಬರ್ತದೆ. ಎಷ್ಟೋ ಸಂದರ್ಭ ಹರಳೆಣ್ಣೆ ಸಿಕ್ಬಿಡುತ್ತೆ, ಹೇಳೋಕ್ಕಾಗೋದಿಲ್ವಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವತ್ತೆಲ್ಲ ಸಿಕ್ಕತ್ತೆ, ಆದರೂ ಸಿಕ್ಕದಿದ್ದ ಪಕ್ಷದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಆ ಒಂದು ಜ್ವಾಲೆಯನ್ನು, ಹಣತೆಯನ್ನು ಪಶ್ಚಿಮಾಭಿಮುಖವಾಗಿ ಉರಿಯುವಂತೆ ಇಟ್ಟು ಆ ದೀಪದಲ್ಲಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ನಮಸ್ಕರಿಸಬೇಕು. ಆ ನಂತರದಲ್ಲಿ ಒಳಗಡೆ ಬಂದು ಅವನಿಗೂ ಕೂಡ ಶುಭವಾಗಲಿ ಅಂಥೇಳಿ ಹಾರೈಸಬೇಕು. ಮತ್ತು ಆತ ಕೂಡ ವಿಶೇಷವಾಗಿ ಆ ಅಕ್ಕ ಅಥವಾ ತಂಗಿಗೆ, ತತ್ಸಮಾನವಾದ ಹೆಣ್ಣು ಮಗಳಿಗೆ ವಿಶೇಷವಾಗಿ ಆಕೆಗೆ ಇಷ್ಟವಾಗ್ತಕ್ಕಂಥ ಉಡುಗೊರೆಯನ್ನು ಕೊಡಬೇಕು. ಈ ರೀತಿಯಾಗಿ ಮಾಡಿ ಆತ ಶುಭಾಶಂಸನೆಯನ್ನು, ಹಾರೈಕೆಗಳನ್ನು ಹೊಂದಿ ಬಂದ ಅಂಥೇಳಾದ ಪಕ್ಷದಲ್ಲಿ ಆ ವ್ಯಕ್ತಿಗೆ, ಯಾರು ಆ ಗಂಡು ಆ ಸಹೋದರಿ ಸಮಾನಳು ಅಥವಾ ಸಹೋದರಿಯ ಮನೆಯಲ್ಲಿ ಭೋಜನ ಮಾಡಿ ಬಂದಿರ್ತಾನಲ್ಲ, ಆ ವ್ಯಕ್ತಿಗೆ ಅಪಮೃತ್ಯು ಅಥವಾ ಮೃತ್ಯುಕಂಟಕಗಳೇನಾದರೂ ಇದ್ದ ಪಕ್ಷದಲ್ಲಿ ಅದು ಪರಿಹಾರವಾಗ್ತದೆ. ಮತ್ತು ವಿಶೇಷವಾಗಿ ಯಾವುದೇ ರೀತಿಯಲ್ಲೂ ಅವರಿಗೆ ದೊಡ್ಡ ಮಟ್ಟದ ಆರೋಗ್ಯದ ಆಯಸ್ಸಿನ ಸಮಸ್ಯೆಗಳು ಬರದೇ ಇರುವಂತಹ ರೀತಿಯಲ್ಲಿ ತಾನು ರಕ್ಷಣೆ ಮಾಡ್ತೇನೆ ಅಥವಾ ತಾನು ಅವರ ವಿಷಯದಲ್ಲಿ ಕೈ ಹಾಕೋದಿಲ್ಲ. ಅಪಮೃತ್ಯು ಬರ್ತಕ್ಕಂಥ ರೀತಿಯಲ್ಲಿ ತಾನು ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ಅನುಗ್ರಹವನ್ನು ಯಮಧರ್ಮರಾಜ ಯಮುನಾದೇವಿಗೆ ಮಾಡಿದ ಅಂತಕ್ಕಂಥದ್ದು.
ಇದನ್ನು ಅನುಸರಣೆ ಮಾಡಿ ಆ ನಂತರದಲ್ಲಿ ಲೋಕಾಚಾರ ಅನೇಕ ಕಡೆಗಳಲ್ಲಿ ಬಂತು. ಇಲ್ಲಿ ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಇದನ್ನು ಮನೆಯಲ್ಲಿ ಆಚರಣೆ ಮಾಡಬೇಕು. ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಅಥವಾ ಅಣ್ಣ ತಮ್ಮಂದಿರ ಸಮಾನರಾಗಿ ಯಾರನ್ನು ನೀವು ನೋಡ್ತೀರಿ ಅಂತಹ ಗಂಡು ಮಕ್ಕಳಿಗೆ ಇದನ್ನು ನೀವು ಮಾಡಬೇಕಾಗ್ತದೆ ಮನೆಯಲ್ಲಿ. ವಿಶೇಷವಾಗಿ ಸಾಯಂಕಾಲದ ಹೊತ್ತು ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠ. ಇದು ಪ್ರದೋಷ ಕಾಲ ನಂತರ, ಅಂದರೆ ಸುಮಾರು ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳೋದಾದರೆ 7:30 ನಂತರದಲ್ಲಿ ಮನೆಯ ಒಂದು ಶುದ್ಧವಾದ ಜಾಗದಲ್ಲಿ ನೆಲದ ಮೇಲೆ ಸ್ವಚ್ಛವಾಗಿ ಒರೆಸಿ ಗುಡಿಸಿದ ಜಾಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಡಿಸೈನ್ ಆಗಿರ್ತಕ್ಕಂಥದ್ದು ನಿಮ್ಗೆ ಹೇಗೆ ಹಾಕಲಿಕ್ಕೆ ಬಂದರೂ ಬರ್ತದೆ. ಒಳ್ಳೆಯ ರಂಗೋಲಿಯ ಚಿತ್ತಾರವನ್ನು ಹಾಕಬೇಕು, ಬಣ್ಣಗಳಿಂದ ಅಲಂಕರಿಸಬೇಕು, ಹೂವುಗಳಿಂದ ಅಲಂಕರಿಸಬೇಕು. ಅದರ ಮೇಲೆ ಮಣೆಯನ್ನು ಹಾಕಬೇಕು, ಸ್ವಲ್ಪ ಎತ್ತರದ ಮಣೆಯನ್ನು, ರಂಗೋಲಿ ಅಳಿಸದೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಎತ್ತರದ ಮಣೆಯನ್ನು ಹಾಕಿ ಆ ಮಣೆಯ ಮೇಲೆ ಆ ಹುಡುಗನನ್ನು ಕುಳ್ಳಿರಿಸಿ ಅವನಿಗೊಂದು ಒಳ್ಳೆಯ ಗಂಧದ ತಿಲಕ, ಆಗದಿದ್ದ ಪಕ್ಷದಲ್ಲಿ ಕುಂಕುಮದ ತಿಲಕವನ್ನು ಇಟ್ಟು ಅವನಿಗೆ ಆನಂತರದಲ್ಲಿ ಭೋಜನವನ್ನು ಬಡಿಸಬೇಕು. ಅವನಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ಮಾಡಿ ತಿನ್ನಲಿಕ್ಕೆ ಕೊಡಬೇಕು. ಆತ ಸಂತೋಷದಿಂದ ಅದನ್ನು ಭುಂಜಿಸಬೇಕು. ಆ ನಂತರದಲ್ಲಿ ಬೇರೆ ಕಡೆಗೆ ಅವನನ್ನು ಕುಳ್ಳಿರಿಸಿ, ವಿಶೇಷವಾಗಿ ಪೂರ್ವೋತ್ತರ ಯಾವುದಾದ್ರೂ ಒಂದು ದಿಕ್ಕಿಗೆ ಅಭಿಮುಖನಾಗಿ ಅವನನ್ನು ಕೂರಿಸಿ ಅವನಿಗೆ ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹತ್ತಿಯ ಬತ್ತಿಗಳನ್ನೇ ಉಪಯೋಗಿಸಬೇಕು. ಅಲ್ಲಿ ಎಷ್ಟು ಬತ್ತಿಗಳನ್ನು ಉಪಯೋಗಿಸ್ಬೇಕು ಅಂದರೆ 4 ಬತ್ತಿಗಳನ್ನು ಉಪಯೋಗಿಸಿ ಅವನಿಗೆ ಆರತಿಯನ್ನು ಮಾಡಬೇಕು. ಆ ನಂತರದಲ್ಲಿ ಅಷ್ಟರೊಳಗೇನೆ ಮನೆಯ ಹೊರಭಾಗದಲ್ಲಿ ದಕ್ಷಿಣದಲ್ಲಿ ಪಶ್ಚಿಮಾಭಿಮುಖವಾಗಿ ಒಂದು ಬೊಗಸೆ ಉಪ್ಪನ್ನು ಹಾಕಿ ಅದರ ಮೇಲೆ ಕಪ್ಪು ಬಣ್ಣದ ಒಂದು ಹಣತೆಯನ್ನು ಪಶ್ಚಿಮಾಭಿಮುಖವಾಗಿ ಜ್ವಾಲೆ ಉರಿಯುವ ರೀತಿಯಲ್ಲಿ ಇಟ್ಟಿರಬೇಕು. ಅದಕ್ಕೆ ಬತ್ತಿಗಳನ್ನು ಹಾಕಿರಬಾರ್ದು. ಈ ಆರತಿ ಮಾಡಿದ ನಂತರದಲ್ಲಿ 4 ಬತ್ತಿಗಳನ್ನು ಹಾಕಿರ್ತೀರ. ಉದ್ದುದ್ದ ಬತ್ತಿಗಳನ್ನು ಬಳಸ್ಕೊಳ್ಳಿ. ಅದರಲ್ಲಿ 1 ಬತ್ತಿಯನ್ನು ಪ್ರತ್ಯೇಕವಾಗಿ ಎತ್ತಿಟ್ಕೊಂಡು 3 ಬತ್ತಿಗಳನ್ನು ಆ ದೀಪದ ಹಣತೆಯ ಒಳಗಡೆ ಉರಿಯುವಂತೆ ಇಡಬೇಕು. ಅದು ಉರಿಬೇಕು, ಆರಬಾರ್ದು. ಆರೋದ್ರೊಳಗೆ ಇಷ್ಟು ವ್ಯವಸ್ಥೆ ಮಾಡ್ಕೋಬೇಕು. ಅದಾದ ನಂತರದಲ್ಲಿ 3 ಬತ್ತಿಗಳನ್ನು ಅಲ್ಲಿ ಹಾಕಿ 1 ಬತ್ತಿಯನ್ನು ನಿವಾಳಿಸಿ ಉಪ್ಪಿನ ರಾಶಿಯ ಮೇಲೆ ಹಾಕಬೇಕು. ಇದರಿಂದಾಗಿ ಏನಾಗ್ತದೆ ಅಂತಂದರೆ ಅಪಮೃತ್ಯು ದೋಷಗಳಿದ್ದರೆ, ಕಂಟಕಗಳಿದ್ದ ಪಕ್ಷದಲ್ಲಿ ಪರಿಹಾರವಾಗಿ ಆ ಹುಡುಗನಿಗೆ ಒಂದು ಉತ್ತಮವಾದಂಥ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಮತ್ತು ಊಟ ಮಾಡಿರ್ತಕ್ಕಂಥ ಅಣ್ಣ ತಮ್ಮ ಸಮಾನರಾಗಿರ್ತಕ್ಕಂಥ ಗಂಡು ಮಕ್ಕಳು ಊಟ ಹಾಕಿದ ಆ ಸಹೋದರಿಗೆ ವಿಶೇಷವಾಗಿ ಆಕೆಗೆ ಖುಷಿಯಾಗತಕ್ಕಂಥ ರೀತಿಯಲ್ಲಿ ಒಳ್ಳೆಯದು ಯಾವುದಾದ್ರೂ ಒಂದು ಉಡುಗೊರೆಯನ್ನು ಕೊಟ್ಟು ಬರಬೇಕು. ಇದು ಯಮ ಬಿದಿಗೆಯನ್ನು ಆಚರಿಸುವಂಥ ಒಂದು ವಿಧಾನ. ಅಣ್ಣ ತಂಗಿಯರ ಒಂದು ಬಂಧ ಅದು ಜನ್ಮ ಜನ್ಮಗಳ ಅನುಬಂಧ ಅಂತ ಹಾಡಿದೆಯಲ್ಲ, ಅದು ಸಿನಿಮಾ ಹಾಡಿದ್ರು ಕೂಡ ಸುಳ್ಳೇನಲ್ಲ ಎಂಥ ಬಂಧ ಇದೆ ಅಂತ ಹೇಳಿದ್ರೆ ಯಾವ ಬಂಧನೂ ಇಲ್ಲ, ಕೋರ್ಟ್ ಕೇಸ್ ಹಾಕು ಅಲಿ ಅನ್ನೋದೇ ಒಂದ್ ರೀತಿ ಆಗ್ಬಿಟ್ಟಿದೆ. ಆದ್ರೆ ಅದೆಲ್ಲವನ್ನ ಮೀರಿ ಅದು ಅನುಬಂಧ, ಅದು ಬಂಧನ. ಸೊ ಅದೆಲ್ಲವನ್ನ ಪಕ್ಕಕ್ಕಿರಿಸಿ ಈ ಒಂದು ಏನು ಬ್ರದರ್ ಸಿಸ್ಟರ್ ಬಾಂಧವ್ಯ ಇರುತ್ತೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಯೋಚಿಸಿ ಮುನ್ನಡಿಬೇಕು. ಅವನು ನನಗೆ ಕೊಡಲೇಬೇಕು. ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಂದಷ್ಟು ನಮ್ಮ ಜಡ್ಜಸ್ ಕೂಡ ಹೇಳಿರುವಂಥದ್ದು, ನಿಮ್ಮೆಲ್ಲ ಕಷ್ಟಗಳನ್ನು ನೋಡಿ ನಿಮ್ಮ ಬಾಣಂತನ ಮಾಡಿ ನಿಮ್ಮ ಮದುವೆ ಮಾಡಿ ಎಷ್ಟೋ ಸರಿ ಸಾಲ ಮಾಡ್ಕೊಂಡಿರ್ತಾರೆ ಅಣ್ಣ ತಮ್ಮಂದಿರು. ನೀವು ಸಾಲ ತೀರ್ಸೋದಕ್ಕೆ ಅರ್ಹರು ಅನ್ನೋ ಒಂದು ಭಾವನೆ ನಿಮಗೂ ಇರಲಿ, ಹೆಣ್ಮಕ್ಳಿಗೆ ಜವಾಬ್ದಾರಿ ಇರಲಿ. ಅಲ್ಲಿ ಕೆಲವು ಕಡೆಗಳಲ್ಲಿ ಇಲ್ಲಿ ಹೇಳಬೇಕು, ವಿಷಯ ಬಂದಿದ್ದಕ್ಕಾಗಿ ಹೇಳ್ತೀನಿ. ಕೆಲವು ಕಡೆಗಳಲ್ಲಿ ಏನಾಗಿದೆ ಅಂತಂದ್ರೆ ನನಗೆ ಜವಾಬ್ದಾರಿ ಬೇಡ, ಅಧಿಕಾರ ಬೇಕು. ಅರ್ಥ ಮಾಡ್ಕೊಂಡ್ರೆ ಆಯ್ತು. ಹಾಗಿರದೆ ನಮ್ಮವರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಅಣ್ಣ ತಮ್ಮಂದಿರಿಗೂ ಇರಬೇಕು, ಅಕ್ಕ ತಂಗಿಯರಿಗೂ ಇರಬೇಕು ಅನ್ವಯಿಸೇ ಹೇಳಿದ್ದ. ನನಗೆ ಜವಾಬ್ದಾರಿ ಬೇಡ, ಅಧಿಕಾರ ಬೇಕು ಅಂತಕ್ಕಂಥದ್ದು ಇಬ್ಬರಲ್ಲೂ ತಪ್ಪು. ಅದು ಗಂಡಿಗೆ ಆ ಭಾವನೆ ಇದ್ರೂ ತಪ್ಪೆ, ಹೆಣ್ಮಕ್ಳಿಗಿದ್ರೂ ತಪ್ಪೇನೆ. ಎರಡನ್ನೂ ಸಮಾನವಾಗಿ ನಿರ್ವಹಿಸಿದರೆ, ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಅಧಿಕಾರ ತನ್ನಿಂತಾನೆ ಸಿಗ್ತದೆ. ಇವತ್ತಿನ ದೋಷ ಪರಿಹಾರ ವಿಭಾಗದಲ್ಲಿ ಬಹಳ ವಿಶೇಷವಾಗಿ ಗುರುಗಳು ಶಿರಡಿ ಸಾಯಿಬಾಬಾ ಸದ್ಗುರು ಶಿರಡಿನಾಥನ ಕುರಿತಾಗಿ ತಿಳಿಸ್ಕೊಡ್ತಿದ್ರು. ಗುರುಗಳೇ, ಇದರಲ್ಲಿ ವಿಶೇಷವಾಗಿ ಸದ್ಗುರುವಿನ ಒಂದು ಸಚ್ಚರಿತ್ರ ಒಂದು ಪುಸ್ತಕವನ್ನ, ಸಾಯಿಬಾಬಾ ಸಚ್ಚರಿತ ಪುಸ್ತಕವನ್ನ ಓದುವಂತ ಪದ್ಧತಿ ಇದೆ. ಅದರ ಕುರಿತಾಗಿ ದಯಮಾಡಿ ತಿಳಿಸ್ಕೊಡ್ತೀರಾ? ಬಹಳಷ್ಟು ಜನ ಅವ್ರವ್ರದೇ ಆದ ಸ್ತರದಲ್ಲಿ, ಮತ್ತು ಬಾಬಾ ಭಕ್ತರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಯಾಕೆ ನಡೆದುಕೊಳ್ತಾರೆ ಅಂದ್ರೆ ಯಾವುದೇ ಕಟ್ಟಳೆಗಳಿಲ್ಲ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ಒಂದು ರೂಪುರೇಷೆಗಳು ಅದರಲ್ಲಿ ಇಲ್ಲ. ಮತ್ತು
ಬೇಡಿದ ವರಗಳನ್ನು ಈಗಲೂ ಕೂಡ ದಯಪಾಲಿಸ್ತಿರುವಂತಹ ಸದ್ಗುರುವಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತ ದಯಮಾಡಿ ಆ ವ್ರತಾಚರಣೆಯ ಬಗ್ಗೆ ತಿಳಿಸ್ಕೊಡಿ. ವಿಭೂತಿ ಪುರುಷರು ಅಂತ ಕರೀತಾರೆ ಅವರನ್ನು. ವಿಭೂತಿಯನ್ನು ಹಣೆಗಚ್ಚ ಭಸ್ಮ ಅಲ್ಲ. ವಿಭೂತಿ ಅಂತಂದರೆ ಐಶ್ವರ್ಯವನ್ನು ಬೇಕಾದರೂ ಯಾವುದೇ ಐಶ್ವರ್ಯವನ್ನು ಅನುಗ್ರಹಿಸುವ ಸಾಮರ್ಥ್ಯ ಇರುವವರು ಅಂತ ಅರ್ಥ. ವಿಭೂತಿರ್ ಐಶ್ವರ್ಯಂ ಅಂತ ಹೇಳ್ತಾರೆ. ವಿಭೂತಿ ಅಂದರೆ ಐಶ್ವರ್ಯ ಅಂತ ಅರ್ಥ. ಎಲ್ಲ ರೀತಿಯ ಐಶ್ವರ್ಯಗಳನ್ನು ಅನುಗ್ರಹ ಮಾಡಿಕೊಡ್ತಕ್ಕಂಥವ್ರು. ಅವರ ಚರಿತ್ರೆಯನ್ನು ನಾವು ಓದೋದು, ಪಠನ ಮಾಡೋದು, ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮರ್ಯಾದಸ್ಥ ಶಬ್ದ ಇದೆ, ಪಾರಾಯಣ ಅಂತ ಕರೀತೇವೆ. ಅಂದರೆ ಮಹಾತ್ಮರ ಚರಿತ್ರೆಯನ್ನು ಓದುವುದಕ್ಕೆ ಪಾರಾಯಣ, ಗುರುಚರಿತ್ರೆಯ ಪಾರಾಯಣ ಅಥವಾ ಸಾಯಿ ಚರಿತ್ರೆಯ ಪಾರಾಯಣ ಅಂತ ಹೇಳ್ತಾರೆ. ಇದನ್ನು ಆರಂಭವನ್ನು ಶುಕ್ರವಾರ ದಿವಸ ಮಾಡಬೇಕು. ಯಾಕೆಂದರೆ 7 ದಿವಸದ್ದು ಸಪ್ತಾಹ ಕ್ರಮದಲ್ಲಿ ಮಾಡುವಂಥದ್ದು. ಆರಂಭದಲ್ಲೇ ಹೇಳ್ಬಿಡ್ತೀನಿ. ಶುಕ್ರವಾರ ದಿವಸ ಆರಂಭಿಸಬೇಕು, ಗುರುವಾರ ಇದು ಸಮಾಪ್ತಿ ಆಗಬೇಕು. ಸಾಧ್ಯವಾದಷ್ಟು ಒಂದು ಸಾಯಿಬಾಬಾ ಅವರ ವಿಗ್ರಹವನ್ನು ಸಂಪಾದನೆ ಮಾಡಿಕೊಳ್ಬೇಕು. POP ಸಿಗ್ತದೆ ಅಥವಾ ಅಮೃತಶಿಲೆಯಲ್ಲೂ ಸಿಗ್ತದೆ. ಇವತ್ತು ನಿಮ್ಮ ಶಕ್ತಿಯ ಅನುಸಾರ ನೀವು ಒಂದು ವಿಗ್ರಹವನ್ನು ಸಂಪಾದನೆ ಮಾಡಿಕೊಂಡು ಒಂದು ಚಿಕ್ಕದಾದ ಹರಿವಾಣವನ್ನು, ಆ ವಿಗ್ರಹ ನಿಲ್ಲಿಸಲಿಕ್ಕೆ ಅದರೊಳಗಡೆ ನಿಲ್ಲಿಸಲಿಕ್ಕೆ ಬರ್ತಕ್ಕಂಥ ಒಂದು ಹರಿವಾಣವನ್ನು ಸಿದ್ಧಪಡಿಸ್ಕೋಬೇಕು. ಮನೆಯಲ್ಲಿ ಶುದ್ಧವಾದ ಜಾಗದಲ್ಲಿ ಪೂರ್ವಾಭಿಮುಖ. ಹರಿವಾಣ ಅಂದರೆ ತುಂಬ ಜನಕ್ಕೆ ಅರ್ಥ ಆಗಲಿ. ಹರಿವಾಣ ಅಂದರೆ ಒಂದು ತಟ್ಟೆ, ತಾಮ್ರ ಅಥವಾ ಹಿತ್ತಾಳೆಯ, ನಿಮಗೆ ಸಾಮರ್ಥ್ಯ ಭಗವಂತ ಕೊಟ್ಟಿದ್ರೆ ಬೆಳ್ಳಿ ಬಂಗಾರದ ತಟ್ಟೆಗಳು ಬರ್ತದೆ. ಆದಷ್ಟು ಬೇರೆ ಈ ಸ್ಟೀಲ್ ಇತ್ಯಾದಿಗಳನ್ನು ಈ ಸಂದರ್ಭದಲ್ಲಿ ಅವಾಯ್ಡ್ ಮಾಡೋದು ಉತ್ತಮ. ಇದನ್ನು ಸಿದ್ಧಪಡಿಸ್ಕೊಂಡು 1-2 ಮುಷ್ಟಿ ಆಗುವಷ್ಟು ಅಕ್ಕಿಯನ್ನು ಅದರಲ್ಲಿ ಹಾಕಬೇಕು ಮತ್ತು ಅದರ ಮೇಲೆ ಸಾಯಿಬಾಬಾ ಅವರ ಬಿಂಬವನ್ನು ಇಡಬೇಕು. ಇದಾದ ನಂತರ ಸಂಕಲ್ಪ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಹೂವು, ಅಕ್ಷತೆ ಇತ್ಯಾದಿಗಳನ್ನು ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳೋ ಕ್ರಮ ಇದೆಯಲ್ಲ, ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು 1 ಮುಷ್ಟಿ ತುಂಬ ಆಗುವಷ್ಟು ಹಣವನ್ನು ಕೈಲಿ ಹಿಡ್ಕೊಳ್ಬೇಕು. ಹಣವನ್ನು ಕೈಲಿ ಹಿಡ್ಕೊಂಡು ಸಂಕಲ್ಪ ಮಾಡಬೇಕು. ಸಂಕಲ್ಪವನ್ನು ಏನಂತ ಮಾಡಬೇಕು ಅಂತಂದರೆ, ನನ್ನ ಉದ್ದೇಶ ಇದು, ಈ ಉದ್ದೇಶವನ್ನು ಇಟ್ಟುಕೊಂಡು ನಾನು ಸಾಯಿಬಾಬಾ ಅವರ ಚರಿತ್ರೆಯನ್ನು 7 ದಿನಗಳ ಪರ್ಯಂತರವಾಗಿ ಪಾರಾಯಣ ಮಾಡ್ತೇನೆ. ಆ ನಂತರದಲ್ಲಿ ನಾನು ಈ ಒಂದು ಹಣವನ್ನು ಕೈಲಿ ಹಿಡ್ಕೊಂಡಿರ್ತಕ್ಕಂಥ ಈ ಒಂದು ಹಣವನ್ನು ಮುಂದೆ ನನ್ನ ಕಾರ್ಯಸಾಧನೆಯಾದ ನಂತರ ನಿಮ್ಮ ದರ್ಶನಕ್ಕಾಗಿ ನಾನು ಶಿರಡಿಗೆ ಬರುವಾಗ ತಗೊಂಡು ಬರ್ತೇನೆ, ಬಂದು ಅಲ್ಲಿ ನಿಮಗೆ ಇದನ್ನು ಸಲ್ಲಿಸ್ತೇನೆ, ನಿಮ್ಮ ಅನುಗ್ರಹ ಬೇಕು ನನಗೆ. ಈ ಒಂದು ಪ್ರಾರ್ಥನೆಯ ಸಂಕಲ್ಪವನ್ನು ಮಾಡಿ ಒಂದು ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಅದನ್ನು ಕಟ್ಟಬೇಕು. ಅಗ್ನಿತತ್ವ ರೂಪ ಅಂಥೇಳಿ ಅರ್ಥ. ಅಂದರೆ ಯಾಕೆ ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಬೇಕು ಅಂತಂದರೆ ಅದು ಅಗ್ನಿಯ ಬಣ್ಣ, ಬೆಂಕಿಯ ಬಣ್ಣ. ಕಾರಣ ನಮಗೆ ಬಂದಿರತಕ್ಕಂಥ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯಾದಿಗಳಾದಂಥ ಆ ಒಂದು ಸಂಕಟಗಳನ್ನು ಸುಡುವಂಥದ್ದು ಗುರುಶಕ್ತಿ. ಗುರು ಅಂತಂದರೆ ಗು ಅಂದರೆ ಅಂಧಕಾರ, ರು ಅಂದರೆ ಅಂಧಕಾರವನ್ನು ನಿವಾರಣೆ ಮಾಡುವ ಅಗ್ನಿ ಜ್ವಾಲೆ ಅಂತ ಅರ್ಥ. ಹಾಗಾಗಿ ಗುರುವನ್ನು ಅಥವಾ ಗುರುವಿಗೆ ಸಂಬಂಧಪಟ್ಟ ಅನುಷ್ಠಾನವನ್ನು ಮಾಡುವಾಗ ಆ ಬಣ್ಣದ ಬಟ್ಟೆಗಳು ಬಹಳ ಪ್ರಧಾನವಾಗುತ್ತೆ. ಅದರಲ್ಲಿ ಇಟ್ಟು ಕಟ್ಟಿ ಎತ್ತಿಡುವಂಥದ್ದು. ಆನಂತರ ದರ್ಶನಕ್ಕೆ ಹೋಗೋ ಸಂದರ್ಭದಲ್ಲಿ ತೊಗೊಂಡೋಗಿ ಅದನ್ನು ಅಲ್ಲಿ ಒಪ್ಪಿಸ್ಬೇಕು. ಇದು ಕೊನೆಯಲ್ಲ ಮಾಡ್ತಕ್ಕಂಥದ್ದು. ಆರಂಭಿಕ ಹಂತ ಈ ಸಂಕಲ್ಪ ಆಯಿತು, ಎತ್ತಿಟ್ರಿ, ಎಲ್ಲ ಆಯಿತು. ನಿತ್ಯವೂ ಕೂಡ ಶುಕ್ರವಾರದಿಂದ ಆರಂಭಿಸಿ ಪೂರ್ವಾಭಿಮುಖವಾಗಿ ಸಾಯಿಬಾಬಾ ಅವರನ್ನು ಇಟ್ಟಿರ್ತೀರಿ ನೀವು. ರಂಗೋಲಿ ಇತ್ಯಾದಿಗಳನ್ನೆಲ್ಲ ಹಾಕಿ ಮಣೆಯನ್ನೆಲ್ಲ ಇಟ್ಟು ವ್ಯವಸ್ಥಿತವಾಗಿ ಅಲಂಕಾರಾದಿಗಳನ್ನೆಲ್ಲ ಮಾಡಿ ಪೂಜೆ ಎಲ್ಲ ನಿಮಗೆ ಶಕ್ತಿಯಾನುಸಾರ ನೀವು ಮಾಡಿ. ಇಲ್ಲಿ ಯಾವುದೇ ಕಟ್ಟುಪಾಡಿಲ್ಲ, ಕಟ್ಟಳೆ ಇಲ್ಲ. ಭಕ್ತಿಯಿಂದ ಮಾಡಿ ಸಾಯಿಬಾಬಾ ಅವರ ಮೇಲೆ ಒಂದು ಗೌರವವನ್ನು ಮತ್ತು ವಿಶೇಷವಾಗಿರತಕ್ಕಂಥ ಒಂದು ಶರಣಾಗತಿಯನ್ನು, ಗುರುಶಕ್ತಿಗೆ ಶರಣಾಗತಿಯನ್ನು ಇಟ್ಟುಕೊಂಡು ಮಾಡಬೇಕು. ಏಕೋಭಾವ ಇರಬೇಕು, ದೃಢ ನಿಶ್ಚಯ ಇರಬೇಕು. 7 ದಿನಗಳ ಪರ್ಯಂತ ನಾನು ಶಕ್ತಿಯಾನುಸಾರ ದಿವಸಕ್ಕೆ ಇಷ್ಟಿಷ್ಟು ಅಧ್ಯಾಯಗಳನ್ನು ಓದ್ತೇನೆ. ನಾನು 7 ದಿನಗಳಲ್ಲಿ ಈ ಸಾಯಿ ಚರಿತ್ರೆಯನ್ನು ಶ್ರದ್ಧೆಯಿಂದ ಅರ್ಥವಾಗುವ ರೀತಿಯಲ್ಲಿ ಓದ್ಕೊಳ್ಬೇಕು. ಸುಮ್ಮನೆ ಓದ್ದೆ ABCD FG HIJK LM NOP ಈ ಥರ ಈಗ ಹಾಳೆಗಳನ್ನು ದಾಟಿಸ್ಕೊಂಡು ಹೋದರೆ ಉಪಯೋಗ ಇಲ್ಲ. ತನ್ಮಯತೆಯಿಂದ ಇನ್ವಾಲ್ವ್ಮೆಂಟ್, ಅದರಲ್ಲಿ ತಾದಾತ್ಮ್ಯತೆಯನ್ನು ಇಟ್ಟುಕೊಂಡು ಓದಬೇಕು. ಮತ್ತು ಅವರ ಮಹಾತ್ಮೆ ಎಂಥದ್ದು, ಅವರು ಎಂಥೆಂಥ ಕಷ್ಟಗಳನ್ನೆಲ್ಲ ಕೇವಲ ತಮ್ಮ ಸ್ಪರ್ಶದಿಂದ, ರೋಗಗಳನ್ನು ಕೂಡ, ಎಲ್ಲ ರೀತಿಯ ಸಂಕಟಗಳನ್ನು ಕೂಡ ಕೇವಲ ತಮ್ಮ ಮಹಿಮೆಯಿಂದ, ತಮ್ಮ ತಪಶಕ್ತಿಯಿಂದ, ಸಿದ್ಧಿಗಳಿಂದ ಹೇಗೆ ಅವರು ಭಕ್ತರನ್ನು ಉದ್ಧಾರ ಮಾಡಿದರು ಅನ್ನುವಂಥ ಎಲ್ಲ ವಿವರಗಳನ್ನು ಓದುವಂಥದ್ದು. ಆ ನಂತರದಲ್ಲಿ 7ನೇ ದಿವಸ ಆ ಪಾರಾಯಣ ಕ್ರಮಕ್ಕೆ ಮಂಗಳವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಈ ಮಧ್ಯದಲ್ಲಿ 2 ವಿಚಾರಗಳನ್ನು ತಿಳ್ಕೊಳ್ಬೇಕು.
ಏನು ಅಂದರೆ ಆ ತಟ್ಟೆಯಲ್ಲಿ ನೀವೇನು 2-3 ಮುಷ್ಟಿ ಆಗುವಷ್ಟು ಅಕ್ಕಿಯನ್ನು ಹಾಕಿ ಅಲ್ಲಿ ಆ ಬಿಂಬವನ್ನು ಇಟ್ಟಿರ್ತೀರ, ಸಾಯಿಬಾಬಾ ಅವರ ಬಿಂಬವನ್ನು, ಆ ಅಕ್ಕಿಯನ್ನು ನಿತ್ಯ ಬದಲಾಯಿಸಿ ಒಂದು ಪಾತ್ರೆಯಲ್ಲಿ ಪ್ರತ್ಯೇಕವಾಗಿ ತೆಗೆದಿಟ್ಕೋಬೇಕು. ಇದೆಲ್ಲ ಮಾಡಿದ ನಂತರ ಯಾವಾಗ ನೀವು ಗುರುವಾರ ದಿವಸ ಇದರ ಮಂಗಳಾಚರಣೆಯನ್ನು ಮಾಡ್ತೀರಿ, ಆ ಮಂಗಳಾಚರಣೆಯ ನಂತರದಲ್ಲಿ ಆ ಅಕ್ಕಿಯನ್ನು ನಿತ್ಯ ಬದಲಾವಣೆ ಮಾಡಿರ್ತೀರಲ್ಲ, ಸಾಯಿಬಾಬಾ ಬಿಂಬದ ಕೆಳಗೆ ಹಾಕಿದ್ದು, ಆ ಅಕ್ಕಿಯನ್ನು ಒಂದು ಪ್ರತ್ಯೇಕ ಬೇರೆ ಪಾತ್ರೆಯಲ್ಲಿ ಶೇಖರಿಸಿ ಇಟ್ಕೊಳ್ಬೇಕಾಗ್ತದೆ. ಎಲ್ಲ ಪ್ರತಿದಿನವೂ ಹೊಸ ಅಕ್ಕಿ ಬದಲಾವಣೆ ಮಾಡಬೇಕು. ಪ್ರತಿನಿತ್ಯ ಸಾಯಿಬಾಬಾ ವಿಗ್ರಹದ ಕೆಳಗಿರ್ತಕ್ಕಂಥ ಅಕ್ಕಿಯನ್ನು ಇನ್ನೊಂದು ಪಾತ್ರಕ್ಕೆ ಬದಲಾವಣೆ ಮಾಡಿಕೊಂಡು ಹೊಸ ಅಕ್ಕಿಯನ್ನು ಹಾಕೋಬೇಕು, ಪ್ರತ್ಯೇಕ ಹೊಸ ಅಕ್ಕಿಯನ್ನು ಹಾಕೋಬೇಕು. ನಿತ್ಯ ಮನೇಲಿ ಊಟ ಮಾಡ್ತಕ್ಕಂಥ ಅಕ್ಕಿಯನ್ನು ಹಾಕೋದಲ್ಲ. ಅದಕ್ಕಾಗಿ ಪ್ರತ್ಯೇಕವಾಗಿ 2 kg 5 kg ಆಗುವಷ್ಟು ಅಕ್ಕಿಯನ್ನು ತಂದಿಟ್ಕೋಬೇಕು ಪ್ರತ್ಯೇಕವಾಗಿ, ಅದನ್ನು ಹಾಕ್ಕೋಬೇಕು. ಆ ಅಕ್ಕಿಯನ್ನು ಬದಲಾವಣೆ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕು. ಈ ರೀತಿಯಾಗಿ 7 ದಿವಸಗಳ ಪರ್ಯಂತರವಾಗೂ ಅಕ್ಕಿಯನ್ನು ಬದಲಾವಣೆ ಮಾಡಿ ಆನಂತರ ಆ ಅಕ್ಕಿಯನ್ನು ನಿತ್ಯ ನಾವು ಬಳಸ್ತಕ್ಕಂಥ ಅಕ್ಕಿಯ ಪಾತ್ರೆಗೆ 1-2 ಮುಷ್ಟಿಗಳನ್ನು ಹಾಕಬೇಕು. ಅದಾದ ನಂತರ ಕನಿಷ್ಠ 2-3 kg ಆಗುವಷ್ಟು ಅಕ್ಕಿಯನ್ನು ಈ ತಂದಿರತಕ್ಕಂಥ ಅಕ್ಕಿಗೂ ಮತ್ತು ನಮ್ಮಲ್ಲಿರ್ತಕ್ಕಂಥ ಪ್ರತ್ಯೇಕ ಅಕ್ಕಿಯನ್ನು ಕೂಡ ಮಿಶ್ರಣ ಮಾಡಿ, ನಮ್ಮ ಮನೇಲಿ ನಾವು ಅಡುಗೆಗೆ ಬಳಸೋ, ಹೌದು, ಅದಕ್ಕೆ ಮಿಶ್ರಣ ಮಾಡಿ ಅನ್ನವನ್ನು ಮಾಡಬೇಕು. ಪುಳಿಯೋಗರೆಯನ್ನು ಸಿದ್ಧಪಡಿಸ್ಕೊಳ್ಬೇಕು. ತುಂಬ ಚೆನ್ನಾಗಿ ರುಚಿಯಾಗಿರಬೇಕು. ಎಲ್ಲ ಯಾರಿಗೂ ಹಂಚತ್ತಾನೆ ಹೆಂಗಿದ್ರು ನಡೆಯುತ್ತೆ ಅಂತ ಮಾಡಬಾರ್ದು. ಅತ್ಯಂತ ರುಚಿಕಟ್ಟಾಗಿರ್ತಕ್ಕಂಥ ರೀತಿಯಲ್ಲಿ ಚೆನ್ನಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ಅಡುಗೆಯನ್ನು ಸಿದ್ಧಪಡಿಸ್ಬೇಕು. ಯಾಕೆಂದರೆ ಸಾಯಿಬಾಬಾ ಅವರು ಆ ಒಂದು ಪ್ರಸಾದವಾಗಿ ಆ ಅಕ್ಕಿಯನ್ನು ಅಥವಾ ಪ್ರಸಾದ ರೂಪದಲ್ಲಿ ಬಂದಿರತಕ್ಕಂಥ ಪುಳಿಯೋಗರೆಯನ್ನು ಯಾವುದೋ ಒಂದು ರೂಪದಿಂದ ಬಂದು ಸ್ವೀಕಾರ ಮಾಡಿಯೇ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಆ ಒಂದು ಪುಳಿಯೋಗರೆಯನ್ನು ಸಿದ್ಧಪಡಿಸಿ ತಗೊಂಡು ಸಮೀಪದಲ್ಲಿ ಎಲ್ಲಾದರೂ ಒಂದು ಕಡೆಯಲ್ಲಿ ಸಾಯಿಬಾಬಾ ಮಂದಿರ ಇದ್ರೆ ತುಂಬ ಒಳ್ಳೆಯದು. ಅಲ್ಲಿಗೆ ತಗೊಂಡು ಹೋಗಬೇಕು ಪುಳಿಯೋಗರೆಯನ್ನು. ಅಲ್ಲಿ ಸಾಯಿಬಾಬಾ ಅವರಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ಇದರ ಜೊತೆಯಲ್ಲಿ ಒಂದು ವಿಚಾರ ಮರಿಬಾರ್ದು. ನಿತ್ಯ ನೀವು ಓದಲಿಕ್ಕೆ ಆರಂಭ ಮಾಡೋಕ್ಕಿಂತ ಮೊದಲು, ಪಾರಾಯಣ ಆರಂಭ ಮಾಡೋಕ್ಕಿಂತ ಮೊದಲು ಸಾಯಿಬಾಬಾ ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸಬೇಕು. ಆ ಪೂಜೆಯ ಸಂದರ್ಭದಲ್ಲಿ ಅವರಿಗೆ ನೈವೇದ್ಯ ರೂಪವಾಗಿ ಏನಾದರೂ ಒಂದು ಹಾಲಿನಿಂದ ಮಾಡಿದ್ದು ಪೇಡ ಅಥವಾ ಬಿಸ್ಕೆಟ್ ಇತ್ಯಾದಿ ಏನಾದರೂ ಒಂದು, ಇಲ್ಲ ನನ್ನ ಕೈಲಿ ಸಾಧ್ಯವೇ ಇಲ್ಲ, 1 ಚಮಚ ಸಕ್ಕರೆ ಇಡಿ, 1 ಬೆಲ್ಲದ ತುಂಡಿಡಿ, ಬೇಡ 2 ಉತ್ತುತ್ತೆ ಇಡಿ, 4 ಒಣದ್ರಾಕ್ಷಿ ಇಡಿ, ಏನೋ ಒಂದು ನೈವೇದ್ಯ ಅಂತ ಇಡಬೇಕು ಅಷ್ಟೇ. ಇದನ್ನು ಇಟ್ಟು ಪ್ರತಿನಿತ್ಯ ಇದನ್ನು ಸಲ್ಲಿಸಿರ್ತೀರಿ. ಅದನ್ನು ಪ್ರಸಾದ ರೂಪವಾಗಿ ನೀವು ತಿನ್ಬೋದು ಅಥವಾ ಬೇರೆಯವರಿಗೂ ಕೊಡ್ಬೋದು, ತೊಂದರೆ ಇಲ್ಲ. ಈ ಪುಳಿಯೋಗರೆಯನ್ನು ಸಾಯಿಬಾಬಾ ಅವರಿಗೆ ನೈವೇದ್ಯ ಮಾಡಿದ ನಂತರದಲ್ಲಿ ಆ ಒಂದು ಪುಳಿಯೋಗರೆ ಪ್ರಸಾದವನ್ನು ಅಲ್ಲಿ ಬರ್ತಕ್ಕಂಥ ಸಮಸ್ತ ಭಕ್ತರಿಗೂ ಕೂಡ ಜಾತಿ, ವರ್ಣ, ಧರ್ಮ, ಪಂಥ ಯಾವ ಭೇದವನ್ನು ನೋಡದೆ ಯಾರು ಬಂದು ಕೈ ಹೊಡ್ತಾರೋ ಅವರೆಲ್ಲರಿಗೂ ಅದನ್ನು ದಾನ ಮಾಡಿಬಿಡ್ಬೇಕು, ಖರ್ಚು ಮಾಡಬೇಕು. ಪ್ರಸಾದ ರೂಪವಾಗಿ ಸ್ವಲ್ಪವನ್ನು ಪಾರಾಯಣ ಮಾಡಿದ ವ್ಯಕ್ತಿಯು ಪುಳಿಯೋಗರೆಯನ್ನು ಸ್ವೀಕಾರ ಮಾಡಬೇಕು. ಈ ರೀತಿ ಆಗಿರತಕ್ಕಂಥ ಇದಕ್ಕೆ ಸಾಯಿ ವ್ರತ ಅಂತ ಕರೀತಾರೆ, ಬಾಬಾ ವ್ರತ ಅಂತ ಕರೀತಾರೆ, ಸಾಯಿ ಚರಿತ್ರೆ ಪಾರಾಯಣ ವ್ರತ ಅಂತ ಕರೀತಾರೆ, ದೀಕ್ಷೆ ಅಂತ ಕರೀತಾರೆ. ಒಂದು ತಾದಾತ್ಮ್ಯತೆ, ಒಂದು ಶ್ರದ್ಧೆಯನ್ನು ಇಟ್ಕೊಂಡು ಪ್ರಾಮಾಣಿಕವಾದ ರೀತಿಯಿಂದ ಇದನ್ನು ಆಚರಣೆ ಮಾಡಿದ ಪಕ್ಷದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದೋಷಗಳು ಪರಿಹಾರವಾಗ್ತದೆ. ಮತ್ತು ಸಿದ್ಧಪುರುಷರು ಮಹಾತ್ಮರು ಆಗಿರ್ತಕ್ಕಂಥ ಅವರ ಅನುಗ್ರಹದಿಂದ ಭಕ್ತರೇನಿರ್ತಾರೆ, ಈ ಆಚರಣೆ ಮಾಡಿರ್ತಕ್ಕಂಥವ್ರು ಏನಿರ್ತಾರೆ, ಅವರಿಗೆ ಖಂಡಿತವಾಗಿ ಭವಿಷ್ಯದಲ್ಲಿ ಬಾಬಾ ಅವರ ಅನುಗ್ರಹವೂ ಆಗ್ತದೆ. ಎಲ್ಲ ರೀತಿಯ ಕಷ್ಟಗಳಿಂದ, ತೊಂದರೆಗಳಿಂದ ಕೂಡ ಅವರು ಮುಕ್ತರಾಗಿ ಸುಖ, ಶಾಂತಿ, ನೆಮ್ಮದಿಯನ್ನು ಹೊಂದ್ತಾರೆ ಅಂತಕ್ಕಂಥದ್ದು ಈ ಸಾಯಿ ಚರಿತ್ರೆಯ ವಿಶೇಷ. ಗುರುಗಳೇ, ಬಹಳ ವಿಶೇಷವಾದ ಈ ವ್ರತಾಚರಣೆಯ ಕುರಿತಾಗಿ ಮನಮುಟ್ಟುವಂತೆ ತಿಳಿಸ್ಕೊಟ್ರಿ. ಈ ವ್ರತವನ್ನ ಮಾಡಿರುವಂತಹ ಫಲಾನುಭವಿಗಳು ಕೋಟ್ಯಾಂತರ ಜನ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಳು. ಮಾಡಿ ನೋಡಿ ಖಂಡಿತವಾಗೂ ನೀವು ಅನ್ಕೊಂಡಿದ್ದು ಹಾಗೇ ಆಗತ್ತೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ ಗುರುಗಳೇ. ನೋಡೋಣ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರತಕ್ಕಂಥದ್ದು. ಇದ್ದಿದ್ರಲ್ಲಿ ಸ್ವಲ್ಪ ಚೇತರಿಕೆಗೆ ಅವಕಾಶ ಕಾಣಿಸ್ತಾ ಇದೆ. ಕಾರಣ ಚಂದ್ರ ಉದಯ ಆಗಿದ್ದಾನೆ. 3 ಮತ್ತು 4ನೇ ರಾಶಿಗಳಲ್ಲಿ ವಿಶೇಷವಾಗಿ ಇವತ್ತು ರಾತ್ರಿಯ ನಂತರದಲ್ಲಿ ಸ್ವಲ್ಪ ಮಟ್ಟಿನ ಆರೋಗ್ಯದಲ್ಲಿ ಸುಧಾರಣೆ ಅಂತಕ್ಕಂಥದ್ದು ಕಾಣಿಸ್ತದೆ. ಹಣಕಾಸಿನ ವಿಷಯದಲ್ಲಿ ಕೂಡ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ತಕ್ಕಂಥ ಲಕ್ಷಣ ಇದೆ. ಉಳಿಕೆಯಂತೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಬಾಧೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಶರೀರದ ನೀಚ ಭಾಗಗಳಲ್ಲಿ ಕಾಲು, ಮೀನಖಂಡ, ಹಿಮ್ಮಡಿ, ಮಂಡಿ ಅಥವಾ ತೊಡೆ ಇತ್ಯಾದಿ ಭಾಗಗಳಲ್ಲಿ ಕೂಡ ಕೆಲವರಿಗೆ ಸ್ವಲ್ಪ ತೀವ್ರತರವಾದ ಸಮಸ್ಯೆಗಳು ಬರಬಹುದು. ವೆರಿಕೋಸ್ ವೈನ್ಸ್ ಇತ್ಯಾದಿ ಸಮಸ್ಯೆಗಳು ಕೂಡ ಕೆಲವರಿಗೆ ಕಾಣಿಸಿಕೊಳ್ಳಬಹುದು. ಅಂಥ ಸಂದರ್ಭದಲ್ಲಿ ದಯವಿಟ್ಟು ಯಾವುದೇ ತಾತ್ಸಾರ ಮಾಡದೆ ಸರಿಯಾದ ವೈದ್ಯರಲ್ಲಿ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಚಿಕಿತ್ಸೆಯನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಂಡ ಪಕ್ಷದಲ್ಲಿ ದೀರ್ಘಕಾಲದವರೆಗೆ ಅದನ್ನು ಅನುಭವಿಸ್ತಕ್ಕಂಥ ಒಂದು ಸಮಸ್ಯೆ ಅಂತಕ್ಕಂಥದ್ದು ತಪ್ಪುತ್ತೆ.
ಈ ವಿಷಯಕ್ಕೆ ಸಂಬಂಧಪಟ್ಟು ಶಿವಾರಾಧನೆಯನ್ನು ಕೂಡ ಮಾಡಿಕೊಳ್ಬಹುದು. ಆದರೆ ಚಿಕಿತ್ಸೆಯೇ ಪ್ರಧಾನವೇ ಹೊರತು ದೇವತಾರಾಧನೆ ಅಲ್ಲ. ಎಲ್ಲ ಸಂದರ್ಭದಲ್ಲಿ ನಾನು ಅದನ್ನು ಹೇಳೋದಿಲ್ಲ, ಎಲ್ರಿಗೂ ಸಹ ಗೊತ್ತು ನನ್ನ ಸ್ವಭಾವ, ಅದನ್ನು ಮತ್ತೆ ನಾನು ರಿಪೀಟ್ ಮಾಡೋದು ಬೇಡ. ಹಾಗಾಗಿ ಶಿವಾರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ಲಾಭಾಧಿಪತಿಯ ಸ್ಥಿತಿ ಶುಭವಾಗಿರೋದ್ರಿಂದ ಸಾಕಷ್ಟು ಅನುಕೂಲವೂ ಕೂಡ ಕಾಣುತ್ತೆ. ಮತ್ತು 4-7ನೇ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಗುರು ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ಮತ್ತು ವ್ಯಯಭಾವದಲ್ಲಿರ್ತಕ್ಕಂಥ ಕೇತು, ಈ ಎಲ್ಲ ಕಾರಣಗಳಿಂದ ಮನೆಯ ವಾತಾವರಣದಲ್ಲಿ ಭೂಮಿ ಖರೀದಿ ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಬಿಸ್ನೆಸ್ ಮಾಡಬೇಕು, ಮದುವೆ ಮಾಡಿಕೊಳ್ಬೇಕು, ಅಥವಾ ಯಾವುದೋ ಒಂದು ಕಷ್ಟ ಪ್ರಾಪ್ತಿಯಾಗಿದೆ ಅದರಿಂದ ಹೊರಗೆ ಬರಬೇಕು, ಯಾವುದೋ ಒಂದು ದೇವತಾ ಕಾರ್ಯವನ್ನು ಆಚರಣೆ ಮಾಡಬೇಕು, ಅದರ ಅನುಗ್ರಹ ರೂಪವಾಗಿ ಏನೋ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕು ಇತ್ಯಾದಿ ಅಪೇಕ್ಷೆಗಳು ಇರ್ತಕ್ಕಂಥವರೆಲ್ಲರಿಗೂ ಕೂಡ ಕನ್ಯಾ ರಾಶಿಯವರಿಗೆ ಈ ವಾರ ಪೂರ್ಣ ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಶುಭಕರವಾಗಿರ್ತಕ್ಕಂಥ ಸ್ಥಿತಿ ಅಂತಕ್ಕಂಥದ್ದು ಉಂಟು. ಪ್ರಯತ್ನವನ್ನು ಸರಿಯಾಗಿ ಮಾಡಬೇಕು. ವೈಭಾವದಲ್ಲಿ ಕೇತು ಇರೋದರಿಂದ ಗಣಪತಿ ಆರಾಧನೆ ಎಲ್ಲ ವಿಭಾಗ ಯಾವ್ಯಾವ್ದು ಹೇಳಿದ್ನಲ್ಲ ನಾನು, ಹಣಕಾಸಿನ ವಿಚಾರ, ಭೂಮಿ ವಿಚಾರ, ಮನೆ ವಿಚಾರ, ಮದುವೆ ವಿಚಾರ ಇತ್ಯಾದಿ ಎಲ್ಲ ವಿಭಾಗಗಳಲ್ಲಿ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಅನುಕೂಲವಾಗ್ತಕ್ಕಂಥ ಲಕ್ಷಣ ಕಾಣಿಸ್ತಾ ಇದೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದೆಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಕರ್ಮಾಧಿಪತಿ ಧನಸ್ಥಿತಿಯ ಕಡೆಗೆ ಹೋಗ್ತಾ ಇರೋದ್ರಿಂದ ಮತ್ತು ನಕ್ಷತ್ರದ ಪ್ರಕಾರ ಕೂಡ ಅವನಿಗೆ ಉದಯ ಅಂತಕ್ಕಂಥದ್ದು ನಿಮ್ಮ ರಾಶಿಯಲ್ಲಿಯೇ ಆಗಿದೆ. ಸ್ವಾಮಿ ಯಾಮುನಪಃ ಅಂತ ಹೇಳ್ತಾರೆ. ಇವತ್ತು ಯಮಬಿದಿಗೆ ಕೂಡ ಆಗಿರೋದ್ರಿಂದ ಯಾಮುನ ದೇಶದ ಅಧಿಪತಿಯ ಒಂದು ವ್ಯವಸ್ಥೆ ಕೂಡ ಚಂದ್ರನಿಗಿರೋದ್ರಿಂದ ವಿಶೇಷವಾಗಿ ತುಲಾರಾಶಿಯವರು ಚಂದ್ರ ಸಂಬಂಧಿತವಾಗಿರ್ತಕ್ಕಂಥದ್ದು ಗಂಗಾ ಪೂಜೆಯನ್ನು ಮಾಡಬೇಕು. ಚಂದ್ರನಿಗೆ ದೇವತೆ ಅಪ್ ಅಂದರೆ ನೀರು ಅಂತ ಅರ್ಥ ಸಂಸ್ಕೃತದಲ್ಲಿ. ಹಾಗಾಗಿ ಅದರ ದೇವತೆಯಾಗಿರ್ತಕ್ಕಂಥ ನೀರನ್ನು ಅಂದರೆ ಗಂಗಾ ಪೂಜೆಯನ್ನು ಮಾಡ್ತಕ್ಕಂಥದ್ದು ವಿಶೇಷ. ಗಂಗಾ ಪೂಜೆಯನ್ನು ಮಾಡಿ ಆ ಒಂದು ನೀರನ್ನು ಕಲ್ಪ ವೃಕ್ಷಕ್ಕೆ, ತೆಂಗಿನ ಮರಕ್ಕೆ ಅಥವಾ ಹಣ್ಣು ಬರ್ತಾ ಇರತಕ್ಕಂಥ ಯಾವುದಾದ್ರೂ ಒಂದು ಪುಣ್ಯತಮವಾದ ಮರಕ್ಕೆ ಆ ನೀರನ್ನು ಅಭಿಷೇಚನೆ ಮಾಡುವುದರಿಂದ ದುಡುಕಾಸಿಗೆ ಸಂಬಂಧಪಟ್ಟು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟು ಏನಾದರೂ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಪರಿಹಾರ ಅಂತಕ್ಕಂಥದ್ದು ದೊರಕ್ತದೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಆರಂಭಿಕ ಹಂತದಲ್ಲಿ ಸ್ವಲ್ಪ ಬೇಸರ ಕೂಡ ಆಗ್ಬೋದು. ಯಾಕೆ ಅಂತಂದರೆ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥ ಚಂದ್ರ ಉಷ್ಣ ಪ್ರಕೃತಿಯ ಶರೀರಗಳಾಗಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ತೊಂದರೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಕಾಣಿಸುತ್ತೆ. ಭಾಗ್ಯದಲ್ಲಿ ಗುರು ಬಂದಿರೋದರಿಂದ ಬಲಿಷ್ಠನಾಗಿರ್ತಕ್ಕಂಥ ಒಂದು ಗುರುವಿನ ಬಲ ಇದೆ. ಮೂಲ ತ್ರಿಕೋಣ ಸ್ಥಾನ ಅಂತಕ್ಕಂಥದ್ದು ಶನಿ ಗುರುಗಳು ದರ್ಪವನ್ನು ತೋರಿಸುವಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಎಚ್ಚರಿಕೆ ವಹಿಸ್ಕೊಳ್ಳಿ. ಮುಖ್ಯವಾಗಿ ಯಾರಿಗೆ ಒಂದು ಅಧಿಕಾರ ಸ್ಥಾನವೋ, ರಾಜಕಾರಣಿಗಳಿರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದೇನೆ ನಾನು, ವಿಶೇಷವಾದ ಒಂದು ಗೌರವ, ಗೆಜೆಟೆಡ್ ಆಫೀಸರ್ ಸ್ಥಾನಮಾನ, ವಿಶೇಷವಾಗಿ ಹಣಕಾಸು ಇತ್ಯಾದಿ ಪಾರುಷ್ಯಗಳು ಅಂತ ಸಂಸ್ಕೃತದಲ್ಲಿ ಹೇಳುತ್ತೆ. ಆ ಪಾರುಷ್ಯ ಅಂತಂದರೆ ಏನು ಅಂತಂದರೆ ಅಧಿಕಾರ ಮತ್ತು ಹಣ, ಈ ಎರಡರ ಸಾಮರ್ಥ್ಯದ ಮೇಲೆ ಇರತಕ್ಕಂಥ ಅಹಂಕಾರ. ಇದೇನಾದರೂ ಇದ್ದ ಪಕ್ಷದಲ್ಲಿ ಬಹಳ ದೊಡ್ಡ ಮಟ್ಟದ ಪೆಟ್ಟು ಬೀಳ್ತಕ್ಕಂಥ ಲಕ್ಷಣ ವೃಶ್ಚಿಕ ರಾಶಿಯವರಿಗೆ ಕಾಣಿಸ್ತಾ ಇದೆ. ಯಾವುದಾದ್ರೂ ನಾಶವಾಗುವಂಥ ಸಂದರ್ಭ ಕೂಡ ಕಾಣಿಸುತ್ತೆ. ಕಾರಣ 12ನೇ ರಾಶಿಯಲ್ಲಿ ನಿಮಗಿರ್ತಕ್ಕಂತಹ ಸೂರ್ಯ. ಹಾಗಾಗಿ ಯಾವುದು ಒಂದು ನಾಶವಾದರೂ ನೀವು ಮಾಡಿದ್ದೆಲ್ಲವೂ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅಧಿಕಾರ ನಾಶವಾದರೆ ಹಣ ಹೋಯಿತು, ಹಣ ಹೋಯಿತು ಅಂತ ಹೇಳಾದರೂ ಕೂಡ ಅಧಿಕಾರ ಕೂಡ ಕಳ್ಕೊಂಡು ಹೋಗಬಹುದು. ನಿಮಗೆ ಗೊತ್ತಿದೆ, ನಾ ಹೇಳೋದೇನು ಬೇಡ. ಹಾಗಾಗಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿಕೊಂಡು ಸ್ವಲ್ಪ ತಗ್ಗಿ ಬಗ್ಗೆ ನಡೆದ ಪಕ್ಷದಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳಿಂದ ಬಚಾವಾಗ್ತಕ್ಕಂಥ ಅವಕಾಶ ಇದೆ. ಶಿವನ ಆರಾಧನೆ ಬೇಕು. ಕಾರಣ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ. ಗುರುಜಿ, ಯಶಸ್ವಿನಿ ಅನ್ನೋರು ಈ ಒಂದು ಮೆಸೇಜ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ. ಹುಟ್ಟಿರುವಂತ ದಿನಾಂಕ 6/8/95, ಸಮಯ 3:05 PM ಅಂತ ಹೇಳ್ತಿದ್ದಾರೆ. ಮಧ್ಯಾಹ್ನ 3:05 ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳೇ, ಮನೆಯಲ್ಲಿ ಬಹಳ ಹುಡುಗನ್ ಹುಡುಕ್ತಾ ಇದ್ದಾರೆ. ನಾನು ಯಾವ ಹುಡುಗನು ಇಷ್ಟಪಟ್ಟಿಲ್ಲ, ಆದ್ರೆ ಯಾವುದೇ ಒಂದು ಸಂಬಂಧವನ್ನು ಕೂಡ್ತಾ ಇಲ್ಲ. ಸಂಬಂಧ ಯಾಕೆ ಗುರುಜಿ ಅಂತ ಕೇಳ್ತಿದ್ದಾರೆ. ಮದುವೆ ಯಾವಾಗ ಆಗಬಹುದು? ಯಶಸ್ವಿನಿ ಅವರೇ,
ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತು ಮತ್ತು ಟೈಮ್ ಪ್ರಕಾರ ನಿಮ್ಮದು ವೃಶ್ಚಿಕ ಲಗ್ನ ಮತ್ತು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಆಗುತ್ತೆ. ಅಲ್ಲಿಂದ 5ನೇ ರಾಶಿಯಲ್ಲಿ ವಕ್ರ ಶನಿ, ಅಲ್ಲಿಂದ 5ನೇ ರಾಶಿಯಲ್ಲಿ ರವಿ, ಶುಕ್ರ ಮತ್ತು ಬುಧರು, ಅಲ್ಲಿಂದ 5ನೇ ರಾಶಿಯಲ್ಲಿ ಚಂದ್ರ. ಇದನ್ನು ತ್ರಿಕೋಣ ದೋಷ ಅಂತ ಹೇಳ್ತೇವೆ. ಈ ತ್ರಿಕೋಣ ದೋಷ ಅಂತಕ್ಕಂಥದ್ದು ಜನ್ಮಾಂತರದ ಒಂದು ಶಾಪವನ್ನು ಸೂಚಿಸುವ ಲೆಕ್ಕದಲ್ಲಿ ಬಂದಿದೆ. ಶನಿ, ಶುಕ್ರ, ರವಿ ಮತ್ತು ಚಂದ್ರ ಇದು ಜನ್ಮಾಂತರದ ಶಾಪವನ್ನು ಸೂಚಿಸುತ್ತೆ. ಸಪ್ತಮಾಧಿಪತಿಯಾದ ಶುಕ್ರ ಕೂಡ ಇಲ್ಲಿ ಕಾರಣೀಭೂತ ಆಗಿರೋದರಿಂದ ಯಾವುದೋ ಒಂದು ರೀತಿಯ ಶಾಪದ ಪ್ರಭಾವವನ್ನು ಇಲ್ಲಿ ನಾವು ಊಹಿಸಬಹುದಾಗಿರುತ್ತೆ. ಹಾಗಾಗಿ ಇದು ಹೆಚ್ಚಾಗಿ ಪುರುಷ ಶಾಪ ಅನ್ನುವಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಇದನ್ನು ನಾವು ಕಳತ್ರ ದೋಷ ಅಂಥೇಳಿ ಜಾತಕದ ಅಥವಾ ಜ್ಯೋತಿಷ್ಯದ ಭಾಷೆಯಲ್ಲಿ ಕರಿತೇವೆ. ಈ ಕಳತ್ರ ದೋಷ ನಿವೃತ್ತಿಗೋಸ್ಕರವಾಗಿ ನೀವು ಏನು ಶಾಂತಿ ಏನಾದರೂ ಮಾಡ್ಕೊಂಡಿದ್ದೀರೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟು ಅಶ್ವತ್ಥ ಅಲ್ಲ, ನೆನ್ಪಿಟ್ಕೊಳ್ಳಿ, ಹಣ್ಣಾಗ್ತಕ್ಕಂಥ ಗಿಡ ಅತ್ತಿ ಗಿಡ ಅಂತ ಹೇಳ್ತೇವೆ. ಹತ್ತಿಯೂ ಅಲ್ಲ, ಅತ್ತಿ, ಔದುಂಬರ ಅಂತ ಹೇಳ್ತಾರೆ. ಔದುಂಬರ ದಂಡವನ್ನು ಪುರುಷ ಅಂಥೇಳಿ ಪೂಜೆ ಮಾಡ್ತಕ್ಕಂಥ ಒಂದು ಕ್ರಮ ಇದೆ. ಹಾಗಾಗಿ ಅದಕ್ಕೆ ಬಿಳಿಯ ಬಣ್ಣದ ದಾರವನ್ನು ಆದ್ಯಂತವಾಗಿ ಸುತ್ತಬೇಕು. ಒಂದು ಪುರುಷ ಪ್ರಮಾಣ ಅಂದರೆ 6 ಅಡಿ ಉದ್ದದ ಒಂದೇ ಮರದ ಒಂದೇ ಕೋಲನ್ನು, ಅತ್ತಿಯ ಗಿಡದ ಕೋಲನ್ನು ತರಬೇಕು. ಹಾಗೆ ತಂದಂಥ ಅತ್ತಿಯ ಕೋಲಿಗೆ ಬಿಳಿಯ ಬಣ್ಣದ ದಾರವನ್ನು ಸುತ್ತಿ ಅದಕ್ಕೆ ಪೂಜೆಯನ್ನು ಮಾಡಬೇಕು. 48 ದಿನಗಳ ಪರ್ಯಂತರವಾಗಿ ಪೂಜೆ. ಈ ಪೂಜೆಯನ್ನು ಮಾಡಿದ ನಂತರದಲ್ಲಿ ಅದಕ್ಕೆ ಶಾಂತಿಕರ್ಮ ಪ್ರಾಯಶ್ಚಿತ್ತ ಅಂತ ಉಂಟು. ಈ ಶಾಂತಿಕರ್ಮ ಪ್ರಾಯಶ್ಚಿತ್ತವನ್ನು ಮಾಡಿ ಆ ಒಂದು ದಂಡವನ್ನು ವಿಸರ್ಜನೆ ಮಾಡುವಂಥ ವಿಧಿ ಇದೆ. ವಿಸರ್ಜನೆ ವಿಧಿಯಲ್ಲಿ ಅದನ್ನು ವಿಸರ್ಜನೆ ಮಾಡಿದರೆ ಈ ಒಂದು ಶಾಪ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ. ಆ ನಂತರ ನಿಮಗೆ ವಿವಾಹ ಸಿದ್ಧಿಯೂ ಆಗ್ತದೆ. ಜೊತೆಯಲ್ಲಿ ವೈವಾಹಿಕ ಜೀವನ ಕೂಡ ಸಾಕಷ್ಟು ಸುಖಮಯವಾಗಿ ಕೂಡ ಇರುವಂಥ ಅವಕಾಶ ಇರುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ಯಶಸ್ವಿನಿಯವರೇ, ನಿಮ್ಗೆ ಒಳ್ಳೇದಾಗಲಿ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನೀವು ಕೂಡ ನಮಗೆ ಮೆಸೇಜನ್ನು ಕಳಿಸ್ಬೋದು ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ ಮುಖೇನ. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ವಾಹಿನಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ, ಗುರುಗಳೇ, ಇನ್ನು ಮುಂದಿನ ಕೊನೆಯ 4 ರಾಶಿಗಳು. ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರತಕ್ಕಂಥ ದಿನ. ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಒಂದು ದಿನ. ಗುರು ಅಷ್ಟಮ ಭಾವಕ್ಕೆ ಬಂದಿರೋದರಿಂದ ಸ್ವಲ್ಪ ಯತ್ನ ಕಾರ್ಯಗಳಲ್ಲಿ ವಿಘ್ನ ಕೂಡ ಆಗಬಹುದು. ಧನಸ್ಥಾನಕ್ಕೆ ದೃಷ್ಟಿ ಇಟ್ಟಿರೋದರಿಂದ ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡ್ತಕ್ಕಂಥವರಿಗೆ ಒಂದು ಥರದ ಖುಷಿಯೂ ಆಗಬಹುದು. ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಆದಾಯವೂ ಆಗಬಹುದು. ವಿಶೇಷವಾಗಿ ಚೌರ್ಯ ಸ್ವಭಾವ, ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಮೋಸ ಮಾಡಿ ಹಣ ಹೊಡಿತಕ್ಕಂಥವರಿಗೆ ಕೂಡ ಒಂದು ಬಹಳ ಒಳ್ಳೆಯ ರಾಜಯೋಗ ಅಂತ ಹೇಳ್ಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ಒಂದು ಗಾದೆ ಇದೆ. ಏನು ಅಂತಂದರೆ, ಹಾಲು ಕುಡಿದ ಮಕ್ಕಳೇ ಉಳಿಯೋದು ಕಷ್ಟ, ವಿಷ ಕುಡಿದವಳು ಉಳಿತಾರ ಅನ್ನುವಂಥದ್ದು ಒಂದು ಕನ್ನಡದಲ್ಲಿರೋ ಗಾದೆ. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಒಂದು ಮಾತನ್ನು ಹೇಳ್ತಾನೆ, ಅನ್ಯಾಯೇನಾರ್ಜಿತ ಮಿತ್ತಂ ದಶವರ್ಷಾಣಿ ತಿಷ್ಠತಿ ಪ್ರಾಪ್ತೇತಿ ಏಕಾದಶೇ ವರ್ಷೇ ಸಮೂಲಂಚ ವಿನಶ್ಯತಿ ಅಂಥೇಳಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದಂಥ ಹಣದೊಂದಿಗೆ ದುಷ್ಟತನದಿಂದ ಸಂಪಾದನೆ ಮಾಡಿದಂಥ ಹಣ ಕೂಡ ನಾಶವಾಗಿ ಹೋಗ್ತದೆ ಅಂತಕ್ಕಂಥದ್ದು ಆ ಮಾತಿನ ಅರ್ಥ. ಯೋಚನೆ ಮಾಡಿ ಆನಂತರ ಆದಷ್ಟು ಸನ್ಮಾರ್ಗದಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಶುಭವಾಗಲಿ. ಗುರುವಿನ ಆರಾಧನೆ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ. ಮುಂದಿದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದು. ಗುರು ಬಲ ಪ್ರಾಪ್ತಿಯಾಗಿದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಲಾಭವನ್ನು ನೋಡ್ಬೋದು. ವೃದ್ಧಿ, ಪ್ರಮೋಷನ್ ಇತ್ಯಾದಿ ಪ್ರಯತ್ನಗಳಲ್ಲಿ ಕೂಡ ಸಾಕಷ್ಟು ಅನುಕೂಲವನ್ನು ನೋಡೋದಕ್ಕೆ ಅವಕಾಶ ಉಂಟು. ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಕಾರಣ ಲಾಭಸ್ಥಿತಿಯಲ್ಲಿ ಚಂದ್ರ ನೀಚ ಸ್ಥಿತಿಗೆ ಬರ್ತಾ ಇದ್ದಾನೆ. ಶುಭ ಚಂದ್ರ ಶುದ್ಧ ಚಂದ್ರ ಆದರೆ ನೀಚನಾಗ್ತಾನೆ. ಹಾಗಾಗಿ ಸ್ವಲ್ಪ ನೀಚ ವ್ಯಕ್ತಿಗಳಿಂದ, ಸಪ್ತಮಾಧಿಪತಿ ಅಲ್ವಾ, ಹಾಗಾಗಿ ಸ್ವಲ್ಪ ನೀಚ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಎಚ್ಚರಿಕೆ ಇಟ್ಕೊಳ್ಳಿ. ಯಾಕೆ ಅಂತಂದರೆ, ಸೂಜಿಯ ತುದಿ ಅಥವಾ ದಬ್ಬಣದ ತುದಿ ಚೂಪಾಗಿ ಬಹಳ ಸಣ್ಣದಾಗೇ ಇರುತ್ತೆ. ಆದರೆ ಚುಚ್ಚಿದಾಗ ವಿಪರೀತ ಹಿಂಸೆ ಮತ್ತು ನೋವಾಗುತ್ತೆ. ನಿಮಗದರ ಅನುಭವ ಇರಬಹುದಲ್ಲ. ಹಾಗಾಗಿ
ಅಂತಹ ನೀಚ ವ್ಯಕ್ತಿಗಳು ಎಂಥವರೇ ಆಗಿದ್ದರೂ ಜಸ್ಟ್ ಸುಮ್ಮನೆ ಅವರ ಸ್ಪರ್ಶವಾದರೂ ಕೂಡ ಸಾಕಷ್ಟು ತೊಂದರೆಗಳು ಮುಂದೆ ಆಗಬಹುದು. ಇದನ್ನು ಮರಿಬೇಡಿ ಮತ್ತು ದುರ್ಗಾದೇವಿಯ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಚೆನ್ನಾಗಿರ್ತಕ್ಕಂಥ ಒಂದು ಫಲಗಳನ್ನು ನೋಡುವ ಅವಕಾಶ ಇದೆ. 6ನೇ ರಾಶಿಯಲ್ಲಿ ಬರ್ತಕ್ಕಂಥ ಗುರು ದೃಷ್ಟಿಯನ್ನು 12ಕ್ಕೆ ಕೊಡೋದರಿಂದ ಮತ್ತು ರಾಶ್ಯಾಧಿಪತಿ ಆಗಿರತಕ್ಕಂಥ ಶನಿಗೂ ಕೊಡೋದರಿಂದ ಸಾಕಷ್ಟು ಹಿತಶತ್ರುಗಳ ಬಾಧೆ ದೂರವಾಗ್ತಕ್ಕಂಥ ಕಾಲ. ಈ ಹಿಂದೆ ಅನುಭವಿಸಿರ್ತಕ್ಕಂಥ ಎಲ್ಲ ನೋವುಗಳಿಗೆ ಔಷಧಿಯನ್ನು ಹಚ್ಚಿಕೊಳ್ಳಲಿಕ್ಕೆ ಅವಕಾಶ. ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಂಭರಾಶಿಯವರಿಗೆ. ಸಪ್ತಮದಲ್ಲಿ ಕೇತು ಇರೋದರಿಂದ ಅದು ಒಂದು ದುಸ್ಥಿತಿಯ ಮೋಕ್ಷಕ್ಕೆ ಕೂಡ ಕಾರಣ ಆಗತ್ತೆ. ನಾವೇನಾದರೂ ಬಹಳ ಸಂಕಟದಲ್ಲಿದ್ದ ಪಕ್ಷದಲ್ಲಿ, ಅರ್ಥಾತ್ ಕುಂಭರಾಶಿಯವರಿಗೆ ಹೇಳ್ತಿರೋದು, ಸಂಕಟದಲ್ಲಿದ್ದಂಥ ಪಕ್ಷದಲ್ಲಿ ಗುರುವಿನ ಉಪಾಸನೆಯನ್ನು ಮಾಡ್ತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸಾಯಿ ಚರಿತ್ರೆಯ ದೀಕ್ಷಾವ್ರತದ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದೇನೆ. ಅದನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ. ಈಗ ನಾಳೆಯೇ ಶುಕ್ರವಾರ ಇದೆ. ನೀವು ಮನಸ್ಸು ಮಾಡಿದರೆ ನಾಳೆಯಿಂದಲೇ ಆರಂಭ ಮಾಡಿ ಮುಂದಿನ ಶುಕ್ರವಾರದ ಒಳಗೆ, ಅಂದರೆ ಗುರುವಾರದ ಒಳಗೆ, ಅದರ ಗುರುವಾರದ ದಿವಸ ಅದನ್ನು ಯಥಾವಿಧಿಯಾಗಿರ್ತಕ್ಕಂಥ ಮಂಗಳಾಚರಣೆ ಮುಖಾಂತರವಾಗಿ ಸಮಾಪ್ತಿ ಮಾಡಿದ ಪಕ್ಷದಲ್ಲಿ ಖಂಡಿತವಾಗಲೂ ನಿಮಗೆ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಆಗತ್ತೆ. ಗುರುವಿನ ಬಲವಿಲ್ಲದೇ ಇದ್ದರೂ ಕೂಡ ಜಾತಕದಲ್ಲಿ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾದಾಗ ಎಂಥದ್ದನ್ನೂ ಸಾಧಿಸುವಂತಹ ಒಂದು ಸಾಮರ್ಥ್ಯ ನಿಮಗೆ ಪ್ರಾಪ್ತಿಯಾಗತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರತಕ್ಕಂಥ ದಿನ. ಪಂಚಮದಲ್ಲಿ ಗುರು, ಕೇಂದ್ರ ಸ್ಥಾನಕ್ಕೆ ಬರ್ತಾ ಇರತಕ್ಕಂತಹ ಚಂದ್ರ, ಪಂಚಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ, ಆದರೆ ಅಲ್ಲಿ ನೀಚನಾಗ್ತಾನೆ ಭಾಗ್ಯದಲ್ಲಿ. ಹಾಗಾಗಿ ಗುರುವಿನ ದೃಷ್ಟಿಯನ್ನು ಹೊಂದ್ತಾನೆ. ಈ ಕಡೆ ಪಂಚಮದಲ್ಲಿ ಇರ್ತಕ್ಕಂಥದ್ದು ಶನಿ. ಹಾಗಾಗಿ ತ್ರಿಕೋಣದಲ್ಲಿ ಗುರುಚಂದ್ರ ಶನಿ ಅಥವಾ ಶನಿಚಂದ್ರ ಗುರು ಅಂತಕ್ಕಂಥ ಒಂದು ವೈರುಧ್ಯಮಯವಾಗಿರ್ತಕ್ಕಂಥ ಯೋಗ ಇದೆ. ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಬೇಸರ ಕೂಡ ಆಗಬಹುದು. 7.5 ಪ್ರಭಾವ, ಗುರುಬಲ ಬಂದಿದೆ ಅಂತೀರಿ, ಆದರೂ ಯತ್ನ ಕಾರ್ಯಗಳಲ್ಲಿ ವಿಘ್ನವಾಗ್ತಿದೆ. ಒಪ್ಪಿಕೊಂಡ ಕೆಲಸಗಳು ಕೈತಪ್ಪಿ ಹೋಗ್ತಿದೆ. ಸಂಪಾದನೆಗಳೆಲ್ಲ ಕುಂಠಿತವಾಗ್ತಾ ಇದೆ. ಏನೋ ಹಿನ್ನಡೆ ಉಂಟಾಗ್ತಿದೆ, ಹೀಗೆಲ್ಲ ಅನ್ನಿಸ್ಬಹುದು. ಆದರೆ ಮರಿಬೇಡಿ, ಬೇಟೆಗೆ ಹೊರಟಿರ್ತಕ್ಕಂತಹ ಸಿಂಹವೋ ಹುಲಿಯೋ ಬೇಟೆಯ ಮೇಲೆ ಹಾರೋದಕ್ಕಿಂತ 2 ಸೆಕೆಂಡ್ ಮೊದಲು 2 ಹೆಜ್ಜೆಗಳನ್ನು ಹಿಂದಿಡ್ತವೆ ಅಂತಕ್ಕಂಥದ್ದು. ಹಿಂದಿಟ್ಟರೇನು ಬೇಟೆಯನ್ನು ಕೈಬಿಟ್ರು ಅಂತ ಅರ್ಥ ಅಲ್ಲ. ಹೆಚ್ಚು ವೇಗದಿಂದ ಮುಂದೆ ಹಾರಿ ತನ್ನ ಅವಕಾಶವನ್ನು ಹಿಡ್ಕೊಳ್ತಕ್ಕಂಥ ಅವಕಾಶ. ಇದನ್ನು ಮರಿಬಾರ್ದು. ಜೀವನದಲ್ಲಿ ನಮಗೇನೋ 1-2 ಹಿನ್ನಡೆ ಬಂತು ಅಂದರೆ ಅದೇನೋ ನಮ್ಮ ಸೋಲು ಅಂತ ಅಂದ್ಕೊಳ್ಳೋದನ್ನು ಬಿಟ್ಟು ನಮಗೆ ಮುನ್ನುಗ್ಗಲಿಕ್ಕೆ ಸಿಗ್ತಕ್ಕಂಥ ಅವಕಾಶ ಅನ್ನೋದನ್ನು ಅದನ್ನು ಬಳಸ್ಕೊಳ್ಬೇಕು. ಸೋಲನ್ನು ಬಡಿದು ಗೆಲುವಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಗಳಿಸ್ಕೋಬೇಕಾಗತ್ತೆ. ರಾಶ್ಯಾಧಿಪತಿಯೇ ಗುರು, ಅವನೂ ಉಚ್ಚಸ್ಥಿತಿ. ಇನ್ನೂ 1 ವರ್ಷ ಕಾಲ ಪೂರ್ಣ ಗುರುಬಲ ಅಂತಕ್ಕಂಥದ್ದಿದೆ. ಅದು ಅಲ್ಲದೆ ಕನ್ನಡದಲ್ಲಿ ಒಂದು ಗಾದೆ ಕೂಡ ಇದೆ, ಆತುರಗಾರನಿಗೆ ಬುದ್ಧಿಮಟ್ಟ ಅಂಥೇಳಿ. ಆತುರ ಮಾಡದೆ ಸ್ವಲ್ಪ ವಿವೇಕದಿಂದ, ವಿವೇಚನೆಯಿಂದ ವರ್ತನೆಯನ್ನು ಮಾಡಿ, ತಾಳ್ಮೆಯನ್ನು ಇಟ್ಕೊಳ್ಳಿ. ಪ್ರಯತ್ನದಲ್ಲಿ ಕುಂದನ್ನು ಮಾಡಬೇಡಿ. ಹಾಗಂತ ಆತುರ ಮಾಡಲಿಕ್ಕೂ ಹೋಗಬೇಡಿ. ಆಲಸ್ಯವನ್ನು ಮಾಡಬೇಡಿ. ಸರಿಯಾದ ರೀತಿ, ಸರಿಯಾದ ಸಮಯ, ಸರಿಯಾದ ಒಂದು ಸ್ಥಳ, ಇದನ್ನು ಯೋಚಿಸಿ ಆನಂತರ ಮುನ್ನುಗ್ಗಿ ಗುರುವಿನ ಆರಾಧನೆ ಮಾಡಿಕೊಳ್ಳಿ. ಎಲ್ಲವೂ ಶುಭವಾಗ್ತದೆ. ಗುರುಗಳೇ, ಇವತ್ತು ಬಹಳ ವಿಶೇಷವಾದ ವಿಚಾರವನ್ನು ಹೇಳೋದ್ರ ಜೊತೆಗೆ ಯಮಬಿದಿಗೆ ಕುರಿತಾಗಿ ಕೂಡ ಮಹತ್ವಪೂರ್ಣವಾದಂಥ ವಿಚಾರ ನಮ್ಮ ಜೊತೆ ಹಂಚ್ಕೊಂಡ್ರಿ. ಇನ್ನೂ ಖುಷಿಯ ವಿಚಾರ ಅಂದರೆ ಸಾಯಿಬಾಬಾ ಚರಿತೆಯ ಕುರಿತಾಗಿ ಕೂಡ ತಿಳಿಸ್ಕೊಡ್ತಾ, ವಿಧಿವತ್ತಾಗಿ ಹೇಗೆ ನಾವು ಆಚರಣೆ ಮಾಡದೆ ಜೀವನದಲ್ಲಿ ಏನೆಲ್ಲ ಯಶಸ್ಸನ್ನು ಕಾಣಬಹುದು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ ವೀಕ್ಷಕರೇ. ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಾಳೆ ಇನ್ನೂ ವಿಶೇಷ. ಏನು ಹೇಳಿ? ಶುಕ್ರವಾರದಂದು ಗುರುಗಳು ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ತಿಳಿಯೋಣ ನಾಳಿನ ಸಂಚಿಕೆಯಲ್ಲಿ. ಹೋಗ್ಬರೋದಾ? ನಮಸ್ಕಾರ.